ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಈ ಸಭಾಂಗಣದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಅಂತ ಬಂದಿರುವಂಥ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಅಜಯಕ್ಕೆ 50, ಅದಮ್ಯಕ್ಕೆ 40. ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅನೇಕ ಪುಸ್ತಕಗಳಿಗೆ ಹಿಂಗೆ 50 ಆಗುತ್ತೆ, 40 ಆಗುತ್ತೆ, 100 ಆಗುತ್ತೆ. ಆದರೆ ನೆನಪಿಸ್ಕೊಳ್ಳೋರು ಬಹಳ ಜನ ಇರೋದಿಲ್ಲ. ಅಜೇಯ, ಅದಮ್ಯ ಈ ಎರಡೂ ಕೃತಿಗಳು, ಇದ್ರ ಜೊತೆಗೆ ರುಧಿರಾಭಿಷೇಕವನ್ನು ಸೇರಿಸೋದಾದರೆ ಅದು ಕೂಡ ಸೇರಿದರೆ ಈ ನಾಡಿನ ಅನೇಕರು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಬಹುದಾಗಿರುವಂಥ ಶ್ರೇಷ್ಠ ಕೃತಿಗಳನ್ನು ಕೊಟ್ಟಂಥವರು. ಆ ಕಾರಣಕ್ಕೋಸ್ಕರ ಸದಾ ನಮ್ಮ ಹೃದಯದಲ್ಲಿ ನೆನಪಿನಲ್ಲಿರಬಲ್ಲಂಥವರು ಆದರಣೀಯ ಬಾಬು ಕೃಷ್ಣಮೂರ್ತಿಜಿಯವರು. ನಾನು ಅಂದ್ಕೊಳ್ತಿದ್ದೆ ಕೂತಾಗ, ಅವರ ಕಾರ್ಯಕ್ರಮ ಬೆಂಗಳೂರಿನಲ್ಲಾದಾಗಲೂ ನಾನಿದ್ದೆ, ಮೊನ್ನೆ ಇತ್ತೀಚೆಗಾಯಿತು. ಇವತ್ತು ಧಾರವಾಡದಲ್ಲೂ ಕೂಡ ಅಜೇಯ ಮತ್ತು ಅದಮ್ಯದ ಕುರಿತಂತೆ, ರುಧಿರಾಭಿಷೇಕದ ಕುರಿತಂತೆ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಆದರೂ ಕೂಡ ಅದರ ಕುರಿತಂತೆ ನಾನು ಮಾತಾಡಲಿಕ್ಕೆ ಸದಾ ನಿಂತಿರ್ತೀನಿ. ಯಾಕೆ ಅಂತಂದರೆ ನನಗೆ ಅತ್ಯಂತ ಪ್ರಿಯವಾದ ಕೃತಿಗಳಲ್ಲಿ ಬಾಬು ಕೃಷ್ಣಮೂರ್ತಿಯವರು ಬರೆದಿದ್ದು ಅಂತ ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ. ನಾನೂ ಕೂಡ ಇವ್ರು ಹೇಳೋದು ಯಾವುದೂ ಕೂಡ ಅತಿಶಯೋಕ್ತಿಯಲ್ಲ. 8ನೇ ಕ್ಲಾಸ್ನಲ್ಲಿದ್ದಾಗ ಓದಿರುವಂಥ ಪುಸ್ತಕ ಅದು. ಅಜೇಯ ಪುಸ್ತಕ ಇದು ಹೊಸ ಪುಸ್ತಕ, ನಿಮ್ಗೆ ಅಷ್ಟು ದೊಡ್ಡದು ಅನಿಸಲ್ಲ. ಹಳೆ ಪುಸ್ತಕ ನೋಡಬೇಕು, ಇನ್ನೂ ದೊಡ್ಡದು ಅನಿಸುತ್ತೆ ನೋಡೋಕ್ಕೆ. ಸ್ವಲ್ಪ ಸೈಜ್ ಚಿಕ್ಕದಿತ್ತು, ಅದು ದೊಡ್ಡದಾಗಿರ್ತಿತ್ತು ಅದು. ನಾನು ಅದಕ್ಕೆ ಅಜೇಯ ಎಂಥ ಪುಸ್ತಕ ಅಂತಂದರೆ, ಒಂದು ಜಿಮ್ಮಿಗೆ ಹೋಗ್ಲಿಕ್ಕೆ ಅರ್ಜೆಂಟಿಗೆ ಏನಿಲ್ಲ ಅಂದರೆ ಪುಸ್ತಕ ಇಟ್ಕೋಬೋದು, ಮತ್ತು ತಲೆಗೂ ಕೂಡ ಒಳ್ಳೆಯ ಎಕ್ಸರ್ಸೈಸ್ ಅದು. ಎಷ್ಟು ವಿಸ್ತಾರವಾಗಿರುವಂಥದ್ದು, ಎಷ್ಟು ಹೆಸರುಗಳು ಬರ್ತವೆ ಅಂತಂದರೆ, ನೀವು ಕೂತ್ಕೊಂಡು ಪ್ರತ್ಯೇಕವಾಗಿ ಹೆಸರುಗಳನ್ನು ಬರೆದ್ರೆ ಕನಿಷ್ಠ ಪಕ್ಷ 150ರಿಂದ 200 ಹೆಸರುಗಳು ಅದರಲ್ಲಿವೆ. ಅವರುಗಳ ಬದುಕು ಆ ಲೈನ್ ತೊಗೊಂಡು ಹೋಗುತ್ತೆ. ಕನಿಷ್ಠ ಪಕ್ಷ ಒಂದು 150 ಇಸ್ವಿಗಳು ಅದರಲ್ಲಿ ಬರುತ್ತೆ. ಕನಿಷ್ಠ ಪಕ್ಷ 150 ಜಾಗಗಳ ಹೆಸರು ಬರುತ್ತೆ. ಎಷ್ಟು ಸರ್ಕಸ್ ಇದೆ ಅಂತಂದರೆ ಅದರೊಳಗೆ ನೀವು ಓದ್ತಾ 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 ಒಂದು ಕ್ರಾಂತಿ ಇತಿಹಾಸವನ್ನೇ ಕಣ್ಣೆದುರಿಗೆ ತಂದು ಕೊಡುವಂಥ ಅದ್ಭುತವಾದ ಅನುಭವ ಅಜೇಯ ಕೊಡುತ್ತೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ. ಇಂಥ ಕೃತಿಯನ್ನು ನಮಗೆ ಕೊಟ್ಟಂಥ ಅವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಇವತ್ತು ನನಗೆ ಎರಡೂ ಕೃತಿಗಳನ್ನು ಅದರ ಪರಿಚಯ ಮಾಡಿಸೋಷ್ಟು ದೊಡ್ಡವನಲ್ಲ. ನಂಗೆ ಗೊತ್ತಿದೆ ಇಲ್ಲಿರೋ ಬಹುತೇಕರು ಈ ಕೃತಿಗಳನ್ನು ಓದಿದ್ದಾರೆ. ಅಜೇಯ ಅಂತೂ ಆವತ್ತಿನ ದಿನಗಳಲ್ಲಿ ಒಂದು ಪಾರಾಯಣ ಗ್ರಂಥವಾಗಿದ್ದಂಥ ಸಾಹಿತ್ಯವಾಗಿದ್ದರಿಂದ ತುಂಬ ಹೇಳಬೇಕಾಗಿಲ್ಲ. ಆದರೆ ಈ ಎರಡೂ ಗ್ರಂಥವನ್ನು, ಎರಡೂ ಕೃತಿಗಳನ್ನು ನಾನು ಕಂಪೇರ್ ಮಾಡ್ತಾ ಹೋಗ್ಬಿಡ್ತೀನಿ. ಎರಡೂ ಕೃತಿಗಳನ್ನು ಕಂಪೇರ್ ಮಾಡೋದು ಅಂದರೆ ಇಬ್ಬರು ವ್ಯಕ್ತಿಗಳನ್ನು ಕಂಪೇರ್ ಮಾಡುವಂಥ ಪ್ರಕ್ರಿಯೆ ಅಂತ. ಏನು ಸುಂದರವಾಗಿರುತ್ತೆ ಅಂತಂದರೆ, ಒಂದೇ ಧ್ಯೇಯದ ಕಡೆ ಅವನ ಬದುಕು ಒಂದೇ ಥರ ಇರುತ್ತೆ ಅನ್ನೋದಕ್ಕೆ ಇವರಿಬ್ಬರು ಅಪರೂಪದ ಸಾಕ್ಷಿ. ಒಂದು ಧ್ಯೇಯ ಇಟ್ಕೊಂಡು ಯಾರು ಹೋಗ್ತಿರ್ತಾರೋ ಅವ್ರ ಬದುಕು ಬಹಳ ಭಿನ್ನವಾಗಿ ಏನಿರೋದಿಲ್ಲ. ಆ ನಡೆಯೋ ಹಾದಿ ಒಂದೇ ಆಗಿರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಇರ್ಬೋದು ಅಷ್ಟೇ ಅಲ್ಲಲ್ಲಿ ಬಿಟ್ಟರೆ ಇಬ್ಬರ ಬದುಕು ಒಂದೇ ಆಗಿರುತ್ತೆ. ಹೇಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಮಿತ್ರರೆ, ಜೀವನ ಚರಿತ್ರೆ ಬರೆಯೋದು ಒಂದು ರೀತಿ ಸುಲಭ, ಒಂದು ರೀತಿ ಬಲು ಕಷ್ಟ. ಸುಲಭ ಯಾಕೆ ಅಂತಂದರೆ ಅವನ ಜೀವನವೇ ಕಣ್ಣೆದುರಿಗಿರುತ್ತೆ. ನೀವೇನು ಹೊಸದಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಹೊಸದನ್ನೇನೋ ಸೃಷ್ಟಿ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಎರಡನೇದು ಕಷ್ಟ ಯಾಕೆ ಅಂದರೆ, ಜೀವನ ಎದುರಿಗಿದ್ದಾಗ ಏನು ಬಿಟ್ಟರೂ ಕೂಡ ಗೊತ್ತಾಗತ್ತೆ ಅಂತ. ರಾಮನ ಮೂರ್ತಿಯನ್ನು ಯಾರು ಕೆತ್ತಿದ್ರೂ ಸುಂದರ ಅನಿಸುತ್ತೆ. ಅದಕ್ಕೊಂದು ಶಾಸ್ತ್ರಬದ್ಧವಾಗಿ ಏನೇ ಇದ್ದರೂ ಅದನ್ನು ಹಾಕ್ಕೊಂಡು ಮಾಡಿದರೆ ಎಷ್ಟು ಸುಂದರವಾಗಿದೆ ಮೂರ್ತಿ ಅಂತ. ಇವನು ಕೆತ್ತಿದಂತೆ ನಾನು ಕೆತ್ತಬೇಕು ಅಂತ ಏನಿಲ್ಲ. ಆದರೆ ವಿವೇಕಾನಂದರ ಚಿತ್ರವನ್ನು ಯಾರಾದರೂ ಬಿಡಿಸಿದ ತಕ್ಷಣ ಇದು ಸ್ವಾಮೀಜಿ ಥರ ಇಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಭಾಳ ಕಷ್ಟ ವಿವೇಕಾನಂದರ ಚಿತ್ರ ಬಿಡಿಸೋದು, ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ನೋಡಿದ ವ್ಯಕ್ತಿತ್ವ ಅಲ್ಲ ಅದು ಅಂತ. ಹೀಗಾಗಿ ಜೀವನ ಚರಿತ್ರೆ ಬರೆಯುವಾಗ ಅದರದ್ದೇ ಆಗಿರುವಂಥ ಸಮಸ್ಯೆಗಳೂ ಸೇರಿಕೊಳ್ತವೆ. ಆದರೆ ಎಷ್ಟು ಸುಂದರವಾಗಿ ಬಾಬು ಕೃಷ್ಣಮೂರ್ತಿಯವರು ಎರಡೂ ಜೀವನ ಚರಿತ್ರೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ ಅಂತಂದರೆ, ನಾನು ಒಂದೇ ಮಾತಲ್ಲಿ ಹೇಳ್ಬೋದು ಅಂತಂದರೆ, ಈ ಎರಡೂ ಕೃತಿಗಳನ್ನು ಇನ್ನು ಸ್ವಲ್ಪ ಸುಧಾರಿಸ್ತೀನಿ ಅಂತ ಯಾರೂ ಹೇಳಕ್ಕೆ ಸಾಧ್ಯವಿಲ್ಲದಂತೆ ಪರಿಪೂರ್ಣವಾಗಿರುವಂಥ ಕೃತಿಗಳನ್ನು ಕೊಟ್ಟಿದ್ದಾರೆ ಅಂತ. ನಾನು ಹೇಳಲಿಕ್ಕೆ ಹೊರಟಿದ್ದು ಇಬ್ಬರ ಲೈಫ್ ಎಷ್ಟು ಹತ್ತಿರದ್ದಿದೆ ಅಂತ ಒಂದು 5-6 ಘಟನೆಗಳ ಮೂಲಕ ಉಲ್ಲೇಖ ಮಾಡ್ತೀನಿ. ನಾನು ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ಓದಬೇಕು, ಅವರ ಪದಗಳನ್ನೇ ಓದಬೇಕು ಅಂತ. ಗೊತ್ತಿಲ್ಲ, ಸಮಯದ ದೃಷ್ಟಿಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತೀನಿ. ಎರಡೂ ಕೃತಿಗಳಲ್ಲಿ ಇಬ್ಬರು ಕಥಾನಾಯಕರು.
ಅಜಯದಲ್ಲಿ ಚಂದ್ರಶೇಖರ್ ಆಜಾದ್, ಅದಮ್ಯದಲ್ಲಿ ವಾಸುದೇವ್ ಬಲವಂತ ಫಡ್ಕೆ. ವಾಸುದೇವ್ ಬಲವಂತ ಫಡ್ಕೆ ಆದ್ಯ ಕ್ರಾಂತಿಕಾರಿ. ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಾವೇನಾದರೂ ಸಶಸ್ತ್ರ ಕ್ರಾಂತಿಯ ಕುರಿತಂತೆ ಅತ್ಯಂತ ಗಂಭೀರವಾಗಿ ಮಾತನಾಡಬೇಕು ಅಂದರೆ ಮೊದಲನೇ ಹೆಸರು ಬರೋದೇ ವಾಸುದೇವ್ ಬಲವಂತ ಫಡ್ಕೆದು. ಆದರೆ ಬಾಬು ಕೃಷ್ಣಮೂರ್ತಿಯವರು ಮೊದಲು ಪುಸ್ತಕ ಬರೆದಿದ್ದು ಆಜಾದ್ರದ್ದು. ಈ ಪುಸ್ತಕದ ನಂತರ ಅವರಿಗೆ ಇನ್ನೊಂದು ಚಾಲೆಂಜ್ ಸಿಕ್ಕಿದ್ದು ಅದು ವಾಸುದೇವ್ ಬಲವಂತ ಫಡ್ಕೆ ಅವರದು. ಆದರೆ ನನಗನ್ಸುತ್ತೆ ಬಾಬು ಕೃಷ್ಣಮೂರ್ತಿಯವರು ಅಕಸ್ಮಾತ್ ಏನಾದರೂ ಈ ಎರಡೂ ಕೃತಿಗಳನ್ನು ಬರಿದೇ ಹೋಗಿದ್ದಿದ್ರೆ ಕನ್ನಡದ ಜನಕ್ಕೆ ಇವರಿಬ್ಬರ ಕುರಿತಂತೆ ಇಷ್ಟು ವಿಶಾಲವಾಗಿರುವಂಥ ಒಂದು ಪರಿಚಯ ಆಗ್ತಾನೆ ಇರಲಿಲ್ಲ ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬಲ್ಲೆ, ಗೊತ್ತಿಲ್ಲ ನನಗೆ, ಇದನ್ನು ಯಾರಾದರೂ ಗೊತ್ತಿರೋರು ನನಗೆ ಹೇಳಬೇಕು ಅಷ್ಟೇ, ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ. ಎಷ್ಟು ಆಜಾದ್ರ ಬಗ್ಗೆ ನನಗೆ ಗೊತ್ತಿದೆಯೋ, ಕನ್ನಡದ ಜನರಿಗೆ ಗೊತ್ತಿದೆಯೋ, ನೀವು ತಮಿಳ್ನಾಡಿಗೆ, ಆಂಧ್ರಕ್ಕೆ, ತೆಲಂಗಾಣಕ್ಕೆ ಇಲ್ಲಿಗೆಲ್ಲ ಹೋದರೆ ಅಷ್ಟು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಲ್ಲಿ ಬಾಬು ಕೃಷ್ಣಮೂರ್ತಿಯವರು ಇಲ್ಲ ಅಂತ ನನಗೆ ಹಂಗೆ ಅನ್ಸುತ್ತೆ ಮಾತ್ರ. ಈ ಕಾರಣಕ್ಕೋಸ್ಕರವೇ ನನಗೆ ಇನ್ನೂ ಒಂದು ಮಾತು ನಾನು ಹೇಳ್ಬೋದಾದರೆ, ಗೊತ್ತಿಲ್ಲ ಎಷ್ಟು ಜನ ಸ್ವೀಕಾರ ಮಾಡ್ತಿರೋ ಅಂತ, ಅನೇಕ ಬಾರಿ ನನಗೆ ಯಾವಾಗಲೂ ಅನ್ನಿಸ್ತಿತ್ತು ಭಗತ್ ಸಿಂಗ್ ತುಂಬ ಸೆಲೆಬ್ರೇಟೆಡ್ ಕ್ರಾಂತಿಕಾರಿ ಅಂತ. ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆಯಿತು ಭಗತ್ ಸಿಂಗ್ ಸುತ್ತ. ಆದರೆ ಚಂದ್ರಶೇಖರ್ ಆಜಾದ್ನ ಓದದೆ ಹೋಗಿದ್ದಿದ್ರೆ ಚಂದ್ರಶೇಖರ್ ಆಜಾದ್ರಿಗೆ ಅನ್ಯಾಯ ಆಯ್ತಲ್ಲಪ್ಪ ಅಂತ ನಮ್ಗೆ ಯಾವಾಗಲೂ ಅನ್ನಿಸ್ತಾನೆ ಇರಲಿಲ್ಲ. ಚಂದ್ರಶೇಖರ್ ಆಜಾದ್ರನ್ನ ಓದಿದ ಮೇಲೆ ನನಗೆ ಅನ್ಸೋದು ಅಂದರೆ ಆಗ್ಲಿಂದಲೂ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಗತ್ ಸಿಂಗ್ನ ಸಿನಿಮಾನ ಅದೆಷ್ಟು ಸಲ ನೋಡಿದ್ದೀನೋ ಗೊತ್ತಿಲ್ಲ, ಅದೆಷ್ಟು ಸಲ ಚಿಕ್ಕ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದೀನೋ ಗೊತ್ತಿಲ್ಲ. ಆದರೆ ಪ್ರತಿ ಬಾರಿ ವಿಡಿಯೋ ಕ್ಲಿಪ್ಪಿಂಗ್ ನೋಡುವಾಗ ಆಜಾದ್ಗೆ ಅನ್ಯಾಯ ಆಗ್ಬಿಡುತ್ತಲ್ಲ ಅಂತ ಅನ್ನಿಸ್ತಿತ್ತು. ಯಾಕೆ ಅಂದರೆ ಆಜಾದ್ರ ಕುರಿತಂತೆ ಸಮಗ್ರವಾಗಿ ತಿಳ್ಕೊಳ್ಳುವಂಥ ಒಂದು ಅವಕಾಶವನ್ನು ಬಾಬೂಜಿ ನಮಗೆ ಕೊಟ್ಟರು ಅನ್ನೋದು ಒಂದೇ ಒಂದು ಕಾರಣ. ಮತ್ತು ನಾನು ಹೇಳೋದು ಅಂತಲ್ಲ, ಎಲ್ಲರೂ ಹೇಳ್ತಾರೆ ಭಾರತೀಯ ಭಾಷೆಗಳಲ್ಲಿ ಆಜಾದ್ರ ಕುರಿತಂತೆ ಪ್ರಕಟಗೊಂಡಿರುವ ಸಮಗ್ರವಾದ ಶ್ರೇಷ್ಠವಾದ ಕೃತಿ ಅಂತ ಯಾವುದಾದ್ರೂ ಇದ್ದರೆ ಅದು ಕನ್ನಡದ ಅಜೇಯ ಅನ್ನುವಂಥ ಕೃತಿ ಅನ್ನುವಂಥ ಹೆಗ್ಗಳಿಕೆ ಇದೆ. ಆ ಕೃತಿಗೆ 50 ವರ್ಷ ಅನ್ನೋದು ಭಾಳ ಸಂಭ್ರಮ. ಈ ಎರಡನ್ನೂ ನಾವು ಕಂಪೇರ್ ಮಾಡ್ತಾ ಹೋದರೆ, ಮೊದಲನೇದು ಯಾವುದಾದ್ರೂ ಒಂದು ಜೀವನ ಚರಿತ್ರೆಯನ್ನು ಬರಿಬೇಕಾದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಹೀರೋ, ಈ ಜೀವನ ಚರಿತ್ರೆಯ ನಾಯಕ, ಅವನ ಎಂಟ್ರಿ ಹೆಂಗಿರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಯಾವುದಾದ್ರೂ ಫಿಲ್ಮ್ ನೋಡಿ, ಆ ಫಿಲ್ಮ್ನಲ್ಲಿ ಹೀರೋ ಎಂಟ್ರಿ ಅಂತ ಹೇಳ್ತಾರಲ್ಲ, ಆ ಹೀರೋ ಎಂಟ್ರಿಗೆ ಪ್ರತಿಯೊಬ್ಬರು ಒಂದು ವಿಶೇಷವಾದ ಸರ್ಕಸ್ ಮಾಡ್ತಾರೆ. ಸುಮ್ಮನೆ ಬಂದ್ಬಿಡಬೇಕು ಅಂತಲ್ಲ, ಆ ಹೀರೋದ ಎಂಟ್ರಿನೇ ಚೆನ್ನಾಗಿರಬೇಕು ಅಂತ ಬಾಬು ಕೃಷ್ಣಮೂರ್ತಿಯವರು ಚೆನ್ನಾಗಿ ಸರ್ಕಸ್ ಮಾಡಿದ್ದಾರೆ. ಯಾವ ಕಥೆಯನ್ನು ತಗೊಂಡು ಬಂದು ನನ್ನ ಹೀರೋನ ಇದ್ರ ಮುಂದೆ ಪ್ರದರ್ಶನ ಮಾಡಬೇಕು ಅಂತ. ಅನೇಕ ಬಾರಿ ಜೀವನ ಚರಿತ್ರೆ ಹೇಗೆ ಶುರುವಾಗುತ್ತೆ ಅಂತಂದರೆ, ಇಂಥ ವರ್ಷ ಅವನು ಹುಟ್ಟಿದ, ಅಲ್ಲಿಂದ ಹೀಗಾಯಿತು, ಮುಂದೆ ಹೀಗಾಯಿತು, ಮುಂದೆ ಹೀಗಾಯಿತು, ಎ ಆದಮೇಲೆ ಬಿ, ಬಿ ಆದಮೇಲೆ ಸಿ, ಸಿ ಆದಮೇಲೆ ಡಿ, ಝೆಡ್ ವರೆಗೂ ಹೀಗೆ ಹೋಗಬೇಕು ಅಂತ. ಆದರೆ ಬಾಬು ಕೃಷ್ಣಮೂರ್ತಿ ಅವರು ಎರಡೂ ಕಥೆಗಳಲ್ಲಿ ಹೀರೋ ಎಂಟ್ರಿ ಹೆಂಗಿದೆ ಅಂತಂದರೆ, ವಾಸುದೇವ್ ಬಲವಂತ ಫಡ್ಕೆ ಅವರ ಎಂಟ್ರಿ ಹೇಗೆ ಗೊತ್ತೇನು? ಅದು ಶುರುವಾಗೋದೇ ಕರ್ನಾಟಕದಿಂದ, ಶಹಾಬಾದ್ನಿಂದ. ಕಲಬುರಗಿಯ ಶಹಾಬಾದ್ನಲ್ಲಿ ಶುರುವಾಗುತ್ತೆ. ಅಲ್ಲಿಂದ ವಾಸುದೇವ್ ಬಲವಂತ ಫಡ್ಕೆ ಅವರು ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ದೇವರ ಮುಂದೆ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾರೆ. 7 ದಿನಗಳ ಕಾಲ ವೃತದ ಕೊನೆಯಲ್ಲಿ ಒಂದು ಅವರದ್ದು ಸಂಕಲ್ಪ ಏನು ಅಂತಂದರೆ, ನಾನು ನನ್ನ ದೇಹತ್ಯಾಗವನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧವಾಗ್ತೀನಿ. ಈ 7 ದಿನಗಳ ನಂತರ ಇನ್ನು ನಾನು ಬದುಕೋದಿಲ್ಲ, ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಡುವ ಜವಾಬ್ದಾರಿ ನಿನ್ನದ್ದು ಅಂತ ಆ ಮಲ್ಲಿಕಾರ್ಜುನನ ಮುಂದೆ ಅವರು ಕೂತ್ಕೊಳ್ಳುವಂಥ ದೃಶ್ಯ. ಆದರೆ ಬಾಬು ಕೃಷ್ಣಮೂರ್ತಿಯವರಿಗೆ ಅವರ ಎಲ್ಲ ಸಾಹಿತ್ಯಗಳನ್ನು ನೀವು ಕಣ್ಣಾಡಿಸಿದಾಗಲೂ ಒಂದು ವೈಶಿಷ್ಟ್ಯ ಭಾಳ ಅಪರೂಪದ್ದೇನು ಅಂತಂದರೆ, ಈ ಡೇಟು ಮತ್ತು ಇಸ್ವಿಗಳೊಂದಿಗೆ ಒಂದು ವಿಶೇಷವಾದ ಅದ್ರ ಜೊತೆಗೆ ಸಂಬಂಧ ಇದೆ ಅವರಿಗೆ. ಈ ವಾಸುದೇವ್ ಬಲವಂತ ಫಡ್ಕೆ ಯಾವತ್ತು ಕತ್ತಿಯಿಂದ ತನ್ನ ದೇಹವನ್ನು ಅಂತ್ಯಗೊಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೋ, ಅವ್ರು ಹೇಳ್ತಾರೆ ಸರಿಯಾಗಿ 212 ವರ್ಷಗಳ ಹಿಂದೆ ಅದೇ ದಿನ ಶಿವಾಜಿ ಮಹಾರಾಜರು ಕೂಡ ತಮ್ಮ ಅಂತ್ಯ ಮಾಡಿಕೊಳ್ಳಿಕ್ಕೆ ಅಂತ ಹೊರಟಿದ್ರು. ದೇವಿ ಮುಂದೆ ಕೂತ್ಕೊಂಡು ಈ ಹಿಂದವಿ ಸ್ವರಾಜ್ಯದ ಸ್ಥಾಪನೆಗೆ ನನಗೆ ಶಕ್ತಿ ಕೊಡು, ಇಲ್ಲ ನನ್ನನ್ನೇ ತೆಗೆದುಕೋ ಅಂತ ಹೇಳಲಿಕ್ಕೆ ಸಿದ್ಧವಾಗಿದ್ದರು ಅಂತ. ಡೇಟಿನ ಆಟ ತುಂಬ ಚೆನ್ನಾಗಿದೆ. ಆ ಎಲ್ಲ ಕೃತಿಗಳಲ್ಲೂ ಹಾಗೆ ಇದೆ. ನಾನು ಅವ್ರದ್ದು ಅನೇಕ ನೋಡೋದು ಆ ಥರದ್ದು. ಎರಡನೇದು, ಈ ಅದಮ್ಯ ಕೃತಿಯನ್ನು ಬಾಬು ಕೃಷ್ಣಮೂರ್ತಿಯವರಿಗೆ ಬರೀಲಿಕ್ಕೆ ಹೇಳಿದ್ದು ಆದರಣೀಯ ಜಯದೇವ್ಜಿ. ಹಿಂದಿನ ಅಜಯ ಪುಸ್ತಕವನ್ನು ಬರೆಯಕ್ಕೆ ಹೇಳದವರಿಗೆ ನಮ್ಮ ಮಧ್ವರಾಯರು ಅವ್ರು ಕರೆದು ಹೇಳ್ತಾರೆ, ಅವರು ಈ ಪುಸ್ತಕ ಹೀಗಾಗಬೇಕು ಅನ್ನೋಂಥ ಹೋವೆ ಶೇಷಾದ್ರಿ ಅವರು ಮಾರ್ಗದರ್ಶನ ಮಾಡ್ತಾರೆ. ಇದೆಲ್ಲ ಹೌದು. ಆದರೆ ಇಲ್ಲಿ ಜಯದೇವ್ಜಿ ಇವ್ರನ್ನ ಕರೆದು ಹೇಳ್ತಾರೆ, ಈ ಪುಸ್ತಕ ನೀವು ಬರೀಬೇಕು ಅಂತ. ಈ ಪುಸ್ತಕದ ಸ್ಟಾರ್ಟಿಂಗ್ನಲ್ಲಿ ಬರೀತಾರೆ ಬಾಬು ಕೃಷ್ಣಮೂರ್ತಿಯವರು. ಜಯದೇವ್ಜಿಯವರು ನನಗಿದನ್ನು ಹೇಳಿದ್ದು 1983 ಫೆಬ್ರವರಿ 17ಕ್ಕೆ. ಇಂಟ್ರೆಸ್ಟಿಂಗ್ಲಿ ನಮ್ಗೆ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಆಮೇಲೆ ನೋಡಿದ ಮೇಲೆ ಗೊತ್ತಾಯಿತು, ಅವ್ರು ಯಾವತ್ತು ಹೇಳಿದ್ರೋ ಅವತ್ತೇ
ಅದಮ್ಯದ ಹೀರೋ ಫಡ್ಕೆ ತೀರಿಕೊಂಡು 100 ವರ್ಷ ಆದಂಥ ದಿನ ಅಂತ. ಏನು ಕನೆಕ್ಷನ್ ನೋಡಿ, ಕನೆಕ್ಷನ್ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಅಜಯ ಪುಸ್ತಕ ಓದಬೇಕು. ಅಜಯ ಪುಸ್ತಕದಲ್ಲಿ ಸರ್ ಸತ್ಯ ಹೇಳಬೇಕು ಅಂದರೆ ಚಂದ್ರಶೇಖರ್ ಆಜಾದ್ ಲೈಫ್ ಎಷ್ಟು ರೋಚಕವಾಗಿದೆಯೋ ಮೊದಲ ಒಂದು 20 ಪುಟ ಈ ಪುಸ್ತಕ ಬರೆಯೋದು ಹೆಂಗಿತ್ತು ಅನ್ನೋದನ್ನು ಅವ್ರು ಬರೆದಿದ್ದಾರೆ. ಅದು ಕೂಡ ಅಷ್ಟೇ ರೋಚಕವಾಗಿರುವಂಥ ಸಂಗತಿ. ಆ ಸಂಗತಿಯಲ್ಲಿ ಅವ್ರು ಹೇಳ್ತಾರೆ, ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಒಂದು ಬೈಠಕ್ ನಡೆದಿತ್ತು. ಹಿರಿಯರೆಲ್ಲ ಮನೆಗೆ ಬಂದಿದ್ದರು. ಈ ಕೃತಿಯ ಕುರಿತಂತೆ ಮಾತನಾಡ್ತಾ ಕೂತಿದ್ವಿ. ಅವ್ರು ಹೋದ ನಂತರ ಒಂದು 2-3 ದಿನ ಕಳೆದ ಮೇಲೆ ಅವ್ರ ತಾಯಿ ಬಾಬು ಕೃಷ್ಣಮೂರ್ತಿ ಅವ್ರನ್ನ ಕರೆದು ಹೇಳಿದ್ರಂತೆ, ಮನೆಗೆ ದೊಡ್ಡ ದೊಡ್ಡವರೆಲ್ಲ ಬಂದಿದ್ರು ಕಣ, ಅವತ್ತು ನಿನ್ನ ತಲೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಸ್ನಾನ ಮಾಡಿಸ್ಬಿಟ್ಟು ಒಂದು ಸ್ವೀಟ್ ತಿನ್ನಿಸ್ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾಕೆ ಹೇಳಿದ್ಯಮ್ಮ ಅಂತ ಕೇಳಿದರೆ, ನೀನು ಅವತ್ತು ಹುಟ್ಟಿದ ದಿನ ಮನೆಗೆ ಹಿರಿಯರೆಲ್ಲ ಬಂದಿದ್ರಲ್ಲ ಅಂತ. ಹುಟ್ಟಿದ ದಿನ ಯಾವ ತೇದಿ ಅಂತ ಅವರು ಹಿಂದೂ ಮಾಸದಲ್ಲಿ ಅವ್ರ ತಾಯಿ ಹೇಳಿದ್ರು ಲೆಕ್ಕ ಹಾಕ್ಕೊಂಡು, ಇವ್ರಿಗೆ ನಾನು ಎಲ್ಲೋ ಕೇಳಿದ್ದೀನಲ್ಲ ಈ ಡೇಟನ್ನು ಅಂತ ಆಶ್ಚರ್ಯಚಕಿತರಾಗಿ ತಮ್ಮ ಮ್ಯಾನುಸ್ಕ್ರಿಪ್ಟನ್ನು, ಚಂದ್ರಶೇಖರ್ ಆಜಾದರ ಲೈಫನ್ನು ವಾಪಸ್ ತೆಗೆದು ನೋಡಿದ್ರೆ ಅದರಲ್ಲಿ ಚಂದ್ರಶೇಖರ್ ಆಜಾದ್ ಹುಟ್ಟಿದ್ದೂ ಕೂಡ ಶ್ರಾವಣ ಶುದ್ಧ ಸೋಮವಾರ ಅಂತಿತ್ತು ಅಂತ. ಅದೇ ದಿನ ಅವರೂ ಹುಟ್ಟಿದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅದು ಬಹಳ ರೋಚಕ ಅನಿಸಿತ್ತು ನನಗೆ ಅವತ್ತು ಅಂತ. ಆದರೆ ನನಗದನ್ನು ಓದುವಾಗ ಅನಿಸೋದು, ಚಂದ್ರಶೇಖರ್ ಆಜಾದರನ್ನು ಮತ್ತೊಮ್ಮೆ ಪರಿಚಯಿಸಿಕೊಡಲಿಕ್ಕೆ ಚಂದ್ರಶೇಖರ್ ಆಜಾದರ ಅಂತರಂಗವನ್ನು ಅರಿತವರೇ ಬರಬೇಕಾಗಿತ್ತು. ಅದು ಬಾಬು ಕೃಷ್ಣಮೂರ್ತಿಯವ್ರ ರೂಪದಲ್ಲಿ ಬಂತು ಅಂತ. ಮಿತ್ರರೇ, ಫಡ್ಕೆಯನ್ನು ಬಾಬು ಕೃಷ್ಣಮೂರ್ತಿಯವ್ರ ಎಂಟ್ರಿ ಹಿಂಗೆ ಮಾಡಿಸ್ತಾರಲ್ಲ, ಫಡ್ಕೆ ಹೇಗೆ ಎಂಟ್ರಿ ಆಗ್ತಾರೋ ಚಂದ್ರಶೇಖರ್ ಆಜಾದರ ಎಂಟ್ರಿ ಕೂಡ ಹಾಗೆ. ಚಂದ್ರಶೇಖರ್ ಆಜಾದರ ಎಂಟ್ರಿ ಹೇಗೆ ಗೊತ್ತಾ? ಚಂದ್ರಶೇಖರ್ ಆಜಾದರು ಕಾಶಿ ವಿದ್ಯಾಪೀಠದ ಒಂದು ಕಡೆ ಓದ್ತಿರ್ತಾರೆ. ಪೊಲೀಸರು ಒಂದು ಕಡೆ ಯಾರು ಪಿಕೆಟಿಂಗ್ ನಡೆಸ್ತಿರ್ತಾರೋ ಅವ್ರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಾರೆ. ಒಬ್ಬ ಸ್ವಾಮೀಜಿ ಗೇಟ್ ಬೀಳುತ್ತೆ. ಚಂದ್ರಶೇಖರ್ ಆಜಾದರು ಕಲ್ಲು ಹೊಡಿತಾರೆ. ಚಂದ್ರಶೇಖರ್ ಆಜಾದರನ್ನ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಪ್ರಶ್ನೆ ಕೇಳಲಾಗುತ್ತೆ, ನಿನ್ನ ಹೆಸರೇನು ಅಂತ. ಆಗ ಚಂದ್ರಶೇಖರ್ ಆಜಾದ್ ಹೇಳ್ತಾರೆ, ನನ್ನ ಹೆಸರು ಆಜಾದ್ ಅಂತ. ಸ್ವಾತಂತ್ರ್ಯ ನನ್ನ ಹೆಸರು. ಪಾರತಂತ್ರ್ಯದಲ್ಲಿದ್ದ ದೇಶದ ಒಬ್ಬ ಪ್ರಜೆ, ನನ್ನ ಹೆಸರೇ ಸ್ವಾತಂತ್ರ್ಯ ಅಂತ ಹೇಳುವಂಥ ರೋಚಕವಾದ ಘಟನೆಯಿಂದ ಚಂದ್ರಶೇಖರ್ ಆಜಾದ್ ಅನ್ನುವಂಥ ಹೀರೋ ಎಂಟ್ರಿ ಆಗುತ್ತೆ. ಏನು ಡಿಫರೆನ್ಸ್? ಆ ಹೀರೋಗಳ ಎಂಟ್ರಿ ಇದೆಯಲ್ಲ ಎರಡೂ ಕೃತಿಗಳಲ್ಲಿ, ಅದು ಬಹಳ ವೈಶಿಷ್ಟ್ಯವಾಗಿರುವಂಥದ್ದು ಅಂತ. ಆ ಪುಸ್ತಕಕ್ಕೆ ಅವ್ರು ಆ ಅಧ್ಯಾಯಕ್ಕೆ ಅವ್ರು ಇಟ್ಟಿರೋ ಹೆಸರು ಆ ಹುಡುಗ ಅಂತ, ಚಿಕ್ಕ ಹುಡುಗನ ಬಗ್ಗೆ. ನಂಗೆ ಅದನ್ನು ಕೇಳುವಾಗ ನಾನು ಬರೀ ಈ ಥರದ್ದು ಅಂತಲ್ಲ, ನೀವು ಯಾವುದೇ ಜೀವನ ಚರಿತ್ರೆಗಳನ್ನು ನೋಡಿ ಅಲ್ಲೆಲ್ಲ ಹೀಗೆ ಇದೆ. ಯಾವತ್ತಾದರೂ ಅವಕಾಶ ಸಿಕ್ಕಾಗ ಸ್ವಾಮಿ ವಿವೇಕಾನಂದರ ಕುರಿತಂತೆ ಕುವೆಂಪು ಅವರು ಬರೆದಿರೋ ಸಾಹಿತ್ಯ ಓದಿ. ಅದ್ಭುತವಾಗಿರುವಂಥ ಕೃತಿ ಅದು ಕೂಡ. ಅದರ ಮೊದಲನೇ ಅಧ್ಯಾಯದ ಟೈಟಲ್ಲೇ ಯಾರಿವನು ಅಂತ. ನೀವು ಒಂದು 2 ಪ್ಯಾರಾಗ್ರಾಫ್ ವಿವೇಕಾನಂದರ ಬಗ್ಗೆ ಕುವೆಂಪು ಅವರು ಬರಿತಾ ಹೋಗ್ತಾರೆ, ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಅಬ್ಬಾ, ಏನು ಪದಗಳ ಪ್ರಯೋಗ ಆಗಿದೆ, ಹೇಗೆ ಅದನ್ನು ಪರಿಚಯಿಸ್ತಾರೆ ಅಂತ. ಹೀರೋನ ಎಂಟ್ರಿ ಕೊಡುವಂಥ ರೀತಿ ಭಾಳ ಸುಂದರವಾದ್ದು. ಇನ್ನು ಎರಡನೇದು, ಇಬ್ಬರಲ್ಲೂ ಒಂದು ಸಾಮ್ಯತೆ ಇದೆ ಈ ಆಜಾದ್ ಮತ್ತು ಫಡ್ಕೆಯಲ್ಲಿ. ಗೊತ್ತಿಲ್ಲ, ಆ ಕಾರಣಕ್ಕೆ ಅವ್ರಿಗೆ ಸಿಕ್ಕಿರ್ಬೋದು. ಇಬ್ಬರು ಕ್ಯಾರೆಕ್ಟರ್ಗಳು ಒಂದೇ ಥರ ಅನೇಕ ಸಂಗತಿಗಳು ಕಾಣುತ್ತೆ. ಮೊದಲನೇದು, ವಾಸುದೇವ್ ಬಲವಂತ ಫಡ್ಕೆ ಓದ್ಲಿಕ್ಕೆ ಬಹಳ ಆಸಕ್ತಿ ಇದ್ದವರು. ಅಪ್ಪ ಬೇಡ ಅಂತಿದ್ರು. ನೀನು ಓದಿದ್ದೆಲ್ಲ ಸಾಕು, ಕೆಲಸ ಮಾಡು, ಈ ಮನೆಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಪ್ಪ ಓದೋದನ್ನು ತಡೀತಾ ಇದ್ದವರು. ಈ ಕಾರಣಕ್ಕೆ ವಾಸುದೇವ್ ಬಲವಂತ ಫಡ್ಕೆ ಊರು ಬಿಟ್ಟು ಓಡೋದ್ರು. ಚಂದ್ರಶೇಖರ್ ಆಜಾದರ ತಂದೆ ಮಗ ಓದಲಿ ಅಂತ ತುಂಬ ಆಸೆ ಪಡ್ತಿದ್ರು. ಆದರೆ ಮಗನಿಗೆ ಮಾತ್ರ ಸ್ಕೂಲ್ಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಅವ್ರ ಅಮ್ಮ ಹೇಳ್ತಿದ್ರು, ನೀ ಮಗ ಒಂದು ಪಂಡಿತನಾಗ್ತಾನೆ ಅಂತ ನಾನು ಕನಸು ಕಟ್ಟಿದ್ದೀನಿ ಅಂತ. ತಾಯಿ ಪಂಡಿತ ಆಗಬೇಕು ನನ್ನ ಮಗ ಅಂತ ಹಂಗಂತ ಕನಸು ಕಟ್ಟಿದ್ದಂಥವ್ರು. ಅಪ್ಪ ಸ್ಕೂಲಿಗೆ ಹೋಗುವಂತ ತುಂಬ ಪೀಡಿಸ್ತಾರಲ್ಲ ಅಂತ ತನ್ನ ಮನೆಗೆ ವಸ್ತುಗಳನ್ನು ಮಾರಾಟ ಮಾಡ್ಲಿಕ್ಕೆ ಬರ್ತಿದ್ದ ವ್ಯಕ್ತಿಯ ಜೊತೆ ಓಡ್ ಹೋಗಿದ್ದು ಚಂದ್ರಶೇಖರ್ ಆಜಾದ್. ಇಬ್ಬರದು ಭಿನ್ನತೆ. ಓಡೋಗಿದ್ದು ಹೌದು, ಆದರೆ ಒಬ್ಬ ಓದೋ ಕಿರಿಕಿರಿಗೆ ಓಡೋಗಿದ್ದು, ಮತ್ತೊಬ್ಬ ಓದಲೇಬೇಕು ಅಂತ ಹಠ ಹಿಡಿದು ಓಡೋಗಿದ್ದು. ಎರಡೂ ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಇಬ್ಬರು ಓದಿದ್ರು. ವಾಸುದೇವ್ ಬಲವಂತ ಫಡ್ಕೆಯ ಅಧ್ಯಯನ ಹೆಂಗಿತ್ತು ಅಂದರೆ, ಮೊದಲು ಮುಂಬೈಲಿ ಶುರುವಾಯಿತು, ಆನಂತರ ಪುಣೆಯಲ್ಲಿ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡ್ತಾ ಮಾಡ್ತಾ ಅವರು ಸರ್ಕಾರಿ ನೌಕರಿಯನ್ನು ಸೇರಿಕೊಂಡ್ರು. ಒಂದು ದಿಕ್ಕಲ್ಲಿ ಅವ್ರು ಹೋದರೆ, ಚಂದ್ರಶೇಖರ್ ಆಜಾದ್ರು ಕೆಲವು ದಿನಗಳ ಕಾಲ ಅವರು ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಒಂದು ಕ್ಷಣಕ್ಕೆ ಎಲ್ಲೋ ಫ್ಲ್ಯಾಶ್ ಆಯಿತು ಅವರಿಗೆ, ನಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದರೆ ನಮ್ಮ ಅಪ್ಪ ಹೇಳಿದರು ಅಲ್ಲೇ ಇರಬೇಕಿತ್ತು, ನಾನು ಮುಂಬೈಗೆ ಬಂದಿದ್ಯಾಕೆ? ನಾನೀಗ ಈ ಕೆಲಸವನ್ನು ಬಿಟ್ಟು ನಮ್ಮ ಅಪ್ಪನ ಕನಸನ್ನು ಈಡೇರಿಸ್ತೀನಿ ಅಂತ
ಕಾಶಿಗೆ ಹೋಗಿ ಅಲ್ಲಿ ವಿದ್ಯಾಪೀಠದಲ್ಲಿ ಅಧ್ಯಯನ ಶುರು ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಚಂದ್ರಶೇಖರ್ ಆಜಾದರು ಮಾಡಿದರು. ಚಂದ್ರಶೇಖರ್ ಆಜಾದರ ಅಧ್ಯಯನ ಎಷ್ಟು ಸಾಂಗವಾಗಿ ನಡೀತೋ ಗೊತ್ತಿಲ್ಲ, ಆದರೆ ಪಂಡಿತ್ ಜಿ ಅನ್ನುವಂಥ ಹೆಸರು ಮಾತ್ರ ಅವ್ರಿಗೆ ಅಭಿಧಾನವಾಗಿ ಬಂತು. ಅವ್ರ ತಾಯಿ ಯಾವ ಕನಸನ್ನು ಕಾಣ್ತಾ ಇದ್ರೋ ಚಂದ್ರಶೇಖರ್ ಆಜಾದ್ ಅಂಥ ಪಂಡಿತ್ ಜಿ ಆದರು. ನಾನು ಏನೇ ಹೇಳಿದರೂ ಈ ಸಾಲುಗಳಲ್ಲಿ ವರ್ಣಿತವಾಗಿರೋದನ್ನು ಓದೋದಿದೆಯಲ್ಲ, ಅದಕ್ಕಿಂತಲೂ ಸುಂದರವಾದ್ದು ಮತ್ತೊಂದಿಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇನ್ನು ಕ್ರಾಂತಿಕಾರ್ಯಕ್ಕೆ ಪ್ರೇರಣೆ ತೆಗೆದುಕೊಳ್ಳೋದು, ಇಬ್ಬರಿಗೂ ಪ್ರೇರಣೆಗಳು ಹೆಂಗಿರ್ತವೆ ನೋಡಿ. ಚಂದ್ರಶೇಖರ್ ಆಜಾದರಿಗೆ ಪ್ರೇರಣೆ ಏನು ಅಂತಂದರೆ, ಅದು ಜಲಿಯನ್ ವಾಲಾಬಾಗ್ನಲ್ಲಿ ನಡೆದಂಥ ಹತ್ಯಾಕಾಂಡ. ಅಲ್ಲಿದ್ದಂಥ ಭಾರತೀಯ ಕ್ರಾಂತಿಕಾರಿಗಳ ಮೇಲೆ ಅಥವಾ ಹೋರಾಟಗಾರರ ಮೇಲೆ, ಯಾರೂ ಕ್ರಾಂತಿಕಾರಿಗಳು ಅಂತ ಅನ್ನೋರಲ್ಲ ಅವರೆಲ್ಲರೂ ಸಹಜವಾಗಿ ಗಾಂಧಿ ಮಾರ್ಗದಲ್ಲಿ ಇದ್ದುಕೊಂಡು ಸರ್ಕಾರ ತಂದಂಥ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಅಂತ ಕೂತಿದ್ದಂಥವ್ರು. ಅವ್ರ ಮೇಲೆ ನಡೆದಂಥ ದಾಳಿ ಅದು ಯಾವ ಪರಿ ಕ್ರಾಂತಿಯ ಜ್ವಾಲೆಯನ್ನು ಸೃಷ್ಟಿ ಮಾಡ್ತು ಅಂತಂದರೆ, ಸಾಮಾನ್ಯವಾಗಿದ್ದಂಥ ಒಬ್ಬ ತರುಣನಿಗೂ ಕೂಡ ಈ ಬ್ರಿಟಿಷ್ ಸರ್ಕಾರವನ್ನು ಓಡಿಸಬೇಕು ಅಂತ ಹಠ ಹುಟ್ಟಿಸ್ತು ಅಂತ. ನನಗೆ ಅನೇಕ ಬಾರಿ ಅನಿಸುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು ಒಂದು ರೀತಿ ವರದಾಯಕವೇ ಆಯಿತು ಅಂತ. ತೀರಿಕೊಂಡವ್ರಿಗೆಲ್ಲರಿಗೂ ಕೂಡ ಗೌರವ ಕೊಡ್ತಾ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಭಗತ್ ಸಿಂಗ್ನಂಥ ಶ್ರೇಷ್ಠ ಕ್ರಾಂತಿಕಾರಿ ಯಾಕೆ ಗಾಂಧಿ ಮಾರ್ಗವನ್ನು ಬಿಟ್ಟು ಕ್ರಾಂತಿ ಮಾರ್ಗವನ್ನು ಆರಿಸಿಕೊಂಡ ಅಂತಂದರೆ, ಜಲಿಯನ್ ವಾಲಾಬಾಗ್ ಕಾರಣ ಆಯಿತು ಅದಕ್ಕೆ. ಚಂದ್ರಶೇಖರ್ ಆಜಾದರು ಯಾಕೆ ಗಾಂಧಿ ಮಾರ್ಗವನ್ನು ಬಿಟ್ಟು ನಾನು ಕೂಡ ಕ್ರಾಂತಿ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ಒಂದು ಬೀಜ ಮೊಳಿತು ಅಂತಂದರೆ ಜಲಿಯನ್ ವಾಲಾಬಾಗ್ನ ಕಾರಣಕ್ಕೋಸ್ಕರ. ಗಾಂಧೀಜಿ ಚೌರಿ ಚೌರ ಘಟನೆ ಆದ ನಂತರ ಇಡೀ ಕ್ರಾಂತಿಕಾರ್ಯದ ಹೋರಾಟವನ್ನು ಹಿಂತೆಗೆದುಕೊಳ್ತಾರಲ್ಲ, ಆಗ ಚಂದ್ರಶೇಖರ್ ಆಜಾದರಂಥ ನೂರಾರು ಸಾವಿರಾರು ಜನ ಕ್ರಾಂತಿಕಾರಿಗಳಿಗೆ ಅಥವಾ ಸಾಮಾನ್ಯ ಹುಡುಗರಿಗೆ ನಾನೊಬ್ಬ ಕ್ರಾಂತಿಕಾರಿ ಆಗಬೇಕು ಅಂತ ಅನಿಸುತ್ತಲ್ಲ, ಅದು ಚಂದ್ರಶೇಖರ್ ಆಜಾದರಂಥವರ ಹುಟ್ಟಿಗೆ ಕಾರಣವಾಗುತ್ತೆ. ಇತ್ತ ನೀವು ಅದಮ್ಯದನ್ನು ಓದಬೇಕಾದ್ರೆ ವಾಸುದೇವ್ ಬಲವಂತ್ ಫಡ್ಕೆಯ ಲೈಫನ್ನು ನೋಡಬೇಕು. ವಾಸುದೇವ್ ಬಲವಂತ್ ಫಡ್ಕೆ ಹೇಗೆ ಅಂತಂದರೆ, ಅವರ ತಾಯಿ ಹುಷಾರಿಲ್ಲದ ತಾಯಿ. ಆಕೆ ಹುಷಾರಿಲ್ಲ ಅಂತ ಸುದ್ದಿ ಗೊತ್ತಾದಾಗ ಮನೆ ಬಿಟ್ಟು ಓಡಿ ಬಂದಂಥ ಹುಡುಗ ಬ್ರಿಟಿಷರ ಚಾಕರಿ ಮಾಡ್ತಿದ್ದವನು ನನಗೆ ರಜೆ ಬೇಕು ಅಂತ ಕೇಳಿಕೊಂಡ. ರಜೆ ಸಿಗೋದಿಲ್ಲ ಅಂತ ಗೊತ್ತಾಯಿತು. ತುಂಬ ದಿನ ಕಾದ, ಇನ್ನೊಂದು ಅಪ್ಲಿಕೇಶನ್ ಕೊಟ್ಟ, ರಜೆ ಸಿಗಲಿಲ್ಲ. ಮತ್ತೊಂದು ಅಪ್ಲಿಕೇಶನ್ ಕೊಟ್ಟ, ರಜೆ ಸಿಗಲಿಲ್ಲ. ಕೊನೆಗೆ ರಜೆ ಕೊಡಿ ಅಂತ ಅಪ್ಲಿಕೇಶನ್ ಬರಲಿಲ್ಲ. ನೀವು ರಜೆ ಕೊಡದೆ ಹೋದರೂ ನಮ್ಮಮ್ಮನ ನಾನು ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಬರೆದ. ಸಾಂಕೇತಿಕವಾದ ಸಂಗತಿ ಅದು. ನೀವು ರಜೆ ಕೊಡಲಿಲ್ಲ ಅಂದರೂ ನಮ್ಮಮ್ಮನ ನಾನು ನೋಡ್ಲಿಕ್ಕೆ ಹೋಗ್ತೀನಿ ಅಂತಂದರೆ, ನೀನು ತಂಟೆ ಮಾಡಿದರೂ ಕೂಡ ನಮ್ಮಮ್ಮನಿಗೆ ಮುಕ್ತಿ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಏನು ಸಾಂಕೇತಿಕವಾದ ಸಂಗತಿ ಇತ್ತಲ್ಲ, ಪತ್ರದ ಮೂಲಕ ಆ ವಾಸುದೇವ್ ಬಲವಂತ್ ಫಡ್ಕೆ ಬರೆದಿಟ್ಟು ಅಮ್ಮನನ್ನು ನೋಡಲಿಕ್ಕೆ ಅಂತ ಹೋದರು. ಬಾಬು ಕೃಷ್ಣಮೂರ್ತಿಯವರ ಆ ಸಂದರ್ಭವನ್ನು ತುಂಬ ಅದ್ಭುತವಾಗಿ ಈ ಕೃತಿಯಲ್ಲಿ ಬಹಳ ಸುಂದರವಾಗಿ ಅದು ವರ್ಣಿತವಾಗಿದೆ. ಮನೆಗೆ ಅಂತ ಬರಬೇಕಾದ್ರೆ ಅಮ್ಮನ ನೆನಪು ಬಾಧಿಸ್ಲಿಕ್ಕೆ ಶುರು ಮಾಡಿಬಿಡುತ್ತೆ ತರುಣನಿಗೆ. ಬಾಧಿಸೋದು ಹೇಗೆ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿ ನನ್ನ ಕಾಣದೆ ಕೊರಗ್ತಾ ಇದ್ದ ಅಮ್ಮ ಇವತ್ತು ಹೇಗಿರ್ಬೋದು ಅಂತ ಹುಡುಗ ಅಮ್ಮನನ್ನು ಕಾಣಬೇಕು. ನಾನು ಅಮ್ಮನನ್ನು ಕರ್ಕೊಂಡು ಹೋಗಿ ಪುಣೆಯ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿ ನಿನ್ನನ್ನು ಗುಣ ಮಾಡ್ತೀನಿ, ನಿನ್ನನ್ನು ಆರೋಗ್ಯವಂತಳಾಗಿ ಮಾಡ್ತೀನಿ, ನೋಡ್ತಾ ಇರುವಂಥ ಮನಸ್ಸಿನಲ್ಲಿ ಅಂದ್ಕೊಂಡು ಬಂದರೆ ಮನೆಯಲ್ಲಿ ಗಾಢವಾದ ಮೌನ. ಯಾಕೆ ಮೌನ ಅಂತಂದರೆ, ಯಾವ ತಾಯಿನ ಕಾಣಬೇಕು ಅಂತ ಬಂದಿರ್ತಾನೋ ಆ ತಾಯಿ ತೀರ್ಕೊಂಡಿರ್ತಾಳಲ್ಲಿ ಅಂತ. ಅದಮ್ಯ, ಇಡೀ ಅದಮ್ಯದ ಮೂಲ ಬೀಜ ಇದೆಯಲ್ಲ, ಅದು ತಾಯಿಯನ್ನು ಕಳ್ಕೊಳ್ಳೋದ್ರಿಂದ ಆರಂಭವಾಗೋದು ಅಂತ. ತಾಯಿಯನ್ನು ಕಳ್ಕೊಳ್ಳೋದೇ ಸಂಕೇತ ಅನ್ನೋದಾದರೆ, ತಾಯಿ ಭಾರತಿಯನ್ನು ಸುದೀರ್ಘ ಕಾಲ ಕಳ್ಕೊಂಡಿದ್ದರ ಸಂಕೇತ ಇತ್ತಲ್ಲ, ಅದಲ್ಲಿ ತುಂಬ ಸ್ಪಷ್ಟವಾಗಿ ಬಿಂಬಿತವಾಗುತ್ತೆ ಅಂತ. ಅದೊಂದು ಸಾಂಕೇತಿಕವಾಗಿರುವಂಥ ಸಂಗತಿಯಾಗಿ ಅಲ್ಲಿ ನಿರೂಪಿತಗೊಳ್ಳುತ್ತೆ. ವಾರ್ಷಿಕ ತಾಯಿಯ ವಾರ್ಷಿಕ ಕಾರ್ಯಕ್ಕೂ ರಜೆ ಸಿಗದೆ ಹೋದಾಗ ವಾಸುದೇವ್ ಬಲವಂತ್ ಫಡ್ಕೆ ಹಠ ಮಾಡಿ ವಾರ್ಷಿಕ ಕಾರ್ಯಕ್ಕೆ ಹೋಗ್ತಾನೆ. ಆದರೆ ಒಳಗೊಂದು ಅವನೊಳಗೆ ಚಿಂತನೆ ಶುರುವಾಗುತ್ತೆ. ಇಬ್ಬರು ನೋಡಿ ಹೇಗಿದೆ. ಒಂದು ಕಡೆ ವಾಸುದೇವ್ ಬಲವಂತ ಫಡ್ಕೆ ತಾಯಿ ಮೇಲಾಗಿರುವಂಥ ಆಘಾತವನ್ನು ನೋಡಿದರೆ, ಮತ್ತೊಂದು ಕಡೆ ಚಂದ್ರಶೇಖರ್ ಆಜಾದರು ಜನಸಾಮಾನ್ಯರ ಮೇಲೆ ಬ್ರಿಟಿಷರು ಗೈತಾ ಇರುವಂಥ ಅತ್ಯಾಚಾರವನ್ನು ನೋಡಿಕೊಂಡು ಅವ್ರ ವಿರುದ್ಧ ನಿಲ್ಲಬೇಕು ಅಂತಾನಲ್ಲ, ಇವೆರಡೂ ಒಂದೇ ಜೊತೆಯಲ್ಲಿ ಹೋಗುವಂಥ ಸಂಗತಿ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಒಂದೇ ಧ್ಯೇಯ ಒಂದೇ ಗುರಿಯನ್ನಿಟ್ಕೊಂಡು ಯಾರು ಹೊರಡ್ತಾರೋ ಅವ್ರ ಬದುಕಿನ ಘಟನೆಗಳು ಬೇರೆ ಆಗ್ತಿರುತ್ತಷ್ಟೇ, ಹೋಗುವ ಮಾರ್ಗ ಸಿಮಿಲರ್ ಆಗಿರುತ್ತೆ ಅಂತ. ಆದರೆ ಇಲ್ಲಿಗೆ ಮುಗಿಯಲ್ಲ. ನೀವು ಕ್ರಾಂತಿಕಾರ್ಯದ ಹೆಜ್ಜೆಗಳನ್ನು ಗಮನಿಸೋದಾದರೆ, ಯಾವ ವಾಸುದೇವ್ ಬಲವಂತ್ ಫಡ್ಕೆಯವರು ನಾನು ತಾಯಿಯ ಸಾವಿಗೆ ಕಾರಣರಾದ ಇವರನ್ನು ಬಿಡಬಾರ್ದು, ಈ ರಾಷ್ಟ್ರವನ್ನು ಬಂಧನಕ್ಕೆ ತಿರುಚಿರುವಂಥ ಬ್ರಿಟಿಷರನ್ನ ಬಿಡಬಾರ್ದು ಅಂತ ಹಠ ಇಟ್ಟು ಅವರು ಸಾರ್ವಜನಿಕ ಕಾಕ
ಸಾರ್ವಜನಿಕ ಸಭಾ ಅಂತ ಏನಿರುತ್ತೋ ಆ ಸಾರ್ವಜನಿಕ ಸಭಾನ್ ಕಟ್ಟಿದ್ದ ನಮ್ಮ ಗಣೇಶ್ ವಾಸುದೇವ್ ಜೋಶಿಯವರನ್ನು, ಸಾರ್ವಜನಿಕ ಕಾಕ ಅಂತ ಯಾರನ್ನು ಕರಿತಿದ್ರೋ ಅವ್ರ ಸಂಪರ್ಕಕ್ಕೆ ಬರ್ತಾರೆ. ಗೋವಿಂದ ರಾನಡೆ ಅವರ ಸಂಪರ್ಕಕ್ಕೆ ಬರ್ತಾರೆ. ಈ ಸಂಪರ್ಕಗಳಿಂದ ತಮ್ಮ ಚಿಂತನೆಯನ್ನು ವಿಸ್ತಾರಗೊಳಿಸ್ಕೊಳ್ತಾರೆ. ಹೇಗೊಂದು ಕ್ರಾಂತಿಕಾರ್ಯ ಕಟ್ಟಬೇಕು ಅಂತ ಅದಮ್ಯದ ಪಡಕೆ ಯೋಚನೆ ಮಾಡಿದರೆ, ಈ ಚಂದ್ರಶೇಖರ್ ಆಜಾದರ ಸಂಪರ್ಕ ಬೇರೆ. ಚಂದ್ರಶೇಖರ್ ಆಜಾದರು ಕಾಶಿಯಲ್ಲಿರಬೇಕಾದ್ರೆ ಅಲ್ಲಿ ಘಾಟ್ನಲ್ಲಿ ಬಂದಾಗ ಮನ್ಮಥನಾಥ ಗುಪ್ತರ ಸಂಪರ್ಕ ಆಗುತ್ತೆ. ಮನ್ಮಥನಾಥ ಗುಪ್ತರು ಅವರು ನಿಧಾನವಾಗಿ ಕ್ರಾಂತಿಯ ತಂಡದೊಂದಿಗೆ ಸೇರಿಸ್ತಾರೆ. ಅಲ್ಲಿ ಚಂದ್ರಶೇಖರ್ ಆಜಾದರಿಗೆ ರಾಮ್ ಪ್ರಸಾದ್ ಬಿಸ್ಮಿಲ್ರ ಸಂಪರ್ಕ ಬರುತ್ತೆ. ರಾಜೇಂದ್ರ ಲಾಹಿರಿ, ಚಚೀಂದ್ರ ಬಕ್ಷಿ ಒಬ್ಬರಾದ್ಮೇಲೆ ಒಬ್ಬರ ಸಂಪರ್ಕ ಆಗುತ್ತೆ. ಇವರೆಲ್ಲ ಯಾರು ಅಂತಂದರೆ, ಮುಂದೆ ಕಾಕೋರಿ ದರೋಡೆಯಲ್ಲಿ ತುಂಬ ದೊಡ್ಡ ಹೆಸರು ಅಂತ ನಾವು ಯಾವುದನ್ನ ಗುರುತಿಸ್ತೀವೋ ಅವರೆಲ್ಲರೂ ಚಂದ್ರಶೇಖರ್ ಆಜಾದರಿಗೆ ಈ ವಯಸ್ಸಿನಲ್ಲಿ ಸಂಪರ್ಕಕ್ಕೆ ಬಂದವರು. ಇವರಿಬ್ಬರೂ ಕೂಡ ಭಿನ್ನವಾದರೂ ಕೂಡ ಅವರ ಮಾರ್ಗ ಒಂದೇ. ಹಾಗೆ ಹೇಗೆ ಬೇರೆಯವ್ರನ್ನ ಸೇರಿಸ್ಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೋದಾಗಿರುವಂಥ ಒಂದು ಸಂಗತಿ. ಆದರೆ ಇಬ್ಬರಲ್ಲೂ ಒಂದು ವೈರುಧ್ಯ ಇದೆ. ಇಡೀ ಪುಸ್ತಕವನ್ನು ನೀವು ತುಲನೆ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ವಾಸುದೇವ್ ಬಲವಂತ ಫಡಕೆ ಸಂಸಾರಿಯಾಗಿದ್ದು ಸನ್ಯಾಸಿಯಂತೆ ಬದುಕಿದರು. ಚಂದ್ರಶೇಖರ್ ಆಜಾದರು ಬ್ರಹ್ಮಚಾರಿಯಾದರೂ ಭಾಳ ದೊಡ್ಡ ಸಂಸಾರವನ್ನು ಕಟ್ಕೊಂಡ್ರು ಅಂತ ನಾನು ಯಾವಾಗಲೂ ಗಮನಿಸ್ತಿರ್ತೀನಿ ಅದನ್ನು. ಚಂದ್ರಶೇಖರ್ ಆಜಾದರು ಪ್ರಖರ ಬ್ರಹ್ಮಚಾರಿ. ಈ ಪುಸ್ತಕವನ್ನು ಯಾಕೆ ತರುಣರು ಓದಬೇಕು ಅನ್ನೋಂಥ ಅಪೇಕ್ಷೆ ಇರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ನಾನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಸುಂದರವಾದ ಎಕ್ಸಾಂಪಲ್ ಚಂದ್ರಶೇಖರ್ ಆಜಾದರು. ನಾನು ಕಳೆದ ಬಾರಿ ಬೆಂಗಳೂರಲ್ಲಿ ಮಾತಾಡುವಾಗ ಉಲ್ಲೇಖ ಮಾಡ್ತಿದ್ದೆ. ಚಂದ್ರಶೇಖರ್ ಆಜಾದರು, ಚಂದ್ರಶೇಖರ್ ತಿವಾರಿ ಅನ್ನುವಂಥ ಹುಡುಗ, ತಾನು ಕಾಕೋರಿ ಕಾಂಡದ ನಂತರ ಮುಚ್ಚಿಟ್ಕೊಳ್ಳಿಕ್ಕೆ ಅಂತ ಯಾವುದೋ ಊರಿನಲ್ಲಿ ಒಂದು ಸಣ್ಣ ದೇವಸ್ಥಾನದಲ್ಲಿ ಪೂಜಾರಿಯಾಗಿರ್ತಾರೆ. ಗೊತ್ತಿದ್ದಿದ್ದು 2-3 ಶ್ಲೋಕ. ಆ 3 ಶ್ಲೋಕ ಹೇಳ್ಕೊಂಡೆ ಪಾಪ್ಯುಲರ್ ಪೂಜಾರಿ. ಆ ಹುಡುಗ ಅಲ್ಲಿ ಪ್ರೀತಿಯಿಂದ ಎಲ್ಲರೂ ಮನೆಗೆ ಕರೀತಾರೆ. ಬಾಬು ಕೃಷ್ಣಮೂರ್ತಿರು ತುಂಬ ನವಿರಾಗಿ ಬರೀತಾರೆ ಅದನ್ನು, ನೀವು ಅದನ್ನು ಓದಬೇಕು. ಈ ಪುಸ್ತಕದಲ್ಲಿ ಮೊದಲನೇ ಬಾರಿಗೆ ಓದಿದಾಗ ಬರೀ ಕಥೆ ತಿಳ್ಕೊಳ್ಳಿಕ್ಕಾಗತ್ತೆ. ಎರಡನೇ ಬಾರಿಗೆ ಓದಿದಾಗ ಅದರಲ್ಲಿರುವಂಥ ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನು ಅರಿಲಿಕ್ಕೆ ಸಾಧ್ಯವಾಗುತ್ತೆ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ತಾಯಿ ಇಲ್ಲದ ಹುಡುಗ, ತಂದೆ ತಾಯಿನ ಬಿಟ್ಟು ಬಂದಿದ್ದವನಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಹೇಳ್ಕೊಳ್ತಿರ್ಲಿಲ್ಲ. ಅವರು ತಾಯಿ ಇಲ್ಲದ ಹುಡುಗನಾಗಿದ್ದರಿಂದ ಊರಿನಲ್ಲಿದ್ದ ಎಲ್ಲರೂ ಅವನಿಗೆ ತಾಯಿ ಥರನೇ ಇದ್ದರು. ಎಲ್ಲರೂ ಅವನನ್ನು ಪ್ರೀತಿಯಿಂದ ಮಗುವಿನಂತೆ ನೋಡ್ಕೊಳ್ತಿದ್ರು. ಯಾರ ಮನೆಗೆ ಬೇಕಿದ್ರೂ ಊಟಕ್ಕೆ ಹೋಗ್ಬೋದಿತ್ತು. ನಂದು ಒಂದು ಮನೆ ಇದ್ದರೆ ನಮ್ಮ ಮನೆಗೆ ಊಟಕ್ಕೆ ಹೋಗಬೇಕು. ನಂದು ಒಂದು ಮನೆಯೇ ಇಲ್ಲ ಅಂತಂದರೆ ಯಾರ ಮನೆ ಮುಂದೆ ನಿಂತ್ಕೊಂಡು ಅಮ್ಮ ಅಂದರೂ ಯಾರು ಊಟ ಕೊಟ್ಟರು ಅದು ತೃಪ್ತಿಯಿಂದ ಸ್ವೀಕಾರ ಮಾಡೋದೇ ಅಂತ ಚಂದ್ರಶೇಖರ್ ಆಜಾದರು ಹಾಗೆ ಬದುಕಿದ್ದವರು ಅಂತ. ಅವರು ಅಲ್ಲಿಗೆ ಹೋದಾಗ ಎಂಥ ಬ್ರಹ್ಮಚರ್ಯದ ಬದುಕು ಅಂತಂದರೆ, ಒಂದು ದಿನ ಸಂಜೆ ಒಂದು ಮನೆಯಲ್ಲಿ ರಾತ್ರಿ ವೇಳೆಗೆ ಟೆರೇಸ್ನ ಮೇಲೆ ಮಲ್ಕೊಂಡಿದ್ದಾಗ ಅಲ್ಲಿಗೆ ಬಂದಂಥ ಒಂದು ಹೆಣ್ಣು ಮಗಳು ಅವ್ರ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ, ತರುಣ ಬಲವಾಗಿದ್ದಂಥ ಮೈಕಟ್ಟು, ಎಂಥ ಹೆಣ್ಣು ಮಗಳನ್ನು ಆಕರ್ಷಿಸಬಲ್ಲಂಥ ಮೈಕಟ್ಟು, ಮತ್ತು ಇದು ಎಂಥದ್ದು ಅಂತಂದರೆ ಎಂಥ ಹೆಣ್ಣು ಮಗುವಿನತ್ತ ಬೇಕಿದ್ರೂ ಆಕರ್ಷಿತವಾಗಬಹುದಾಗಿಂಥ ವಯಸ್ಸು. ಇಡೀ ಮನೆಯಲ್ಲಿ ಯಾರೂ ಇಲ್ಲ, ಈತನೊಬ್ಬನೇ ಮೇಲ್ ಮಲಗಿದ್ದಾಗ ಆಕೆ ಬರ್ತಾಳೆ, ಬಂದು ಹಿಂದಿನಿಂದ ಚಿಲ್ಕ ಹಾಕಿಸುವಂಥ ವ್ಯವಸ್ಥೆ ಬೇರೆ ಮಾಡಿದ್ದಾಳೆ. ಇಂಥ ಸಂದರ್ಭದಲ್ಲಿ ಈ ತರುಣ ಆಕೆಯನ್ನು ಅತ್ಯಂತ ಗೌರವದಿಂದ ಕಂಡು ದಯವಿಟ್ಟು ನನ್ನನ್ನು ಬಿಡಿ ಅಂತ ಕೇಳಿಕೊಂಡು, ಇನ್ನು ಆಕೆಯ ಕಾಮತೃಷೆ ಇಳಿತಾ ಇಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತಾನೆ ಅಂದರೆ 10-12 ಅಡಿ ಎತ್ತರದ ಒಂದು ಗೋಡೆಯಿಂದ ಕೆಳಗೆ ಹಾರಿ ಓಡೋಗಿ ತಪ್ಪಿಸ್ಕೊಳ್ತಾನೆ. ಇನ್ನು ಈ ಮನೆಗೆ ಕಾಲಿಡಲ್ಲ ಅಂತಾನೆ. ಆ ಮನೆಯ ಓನರ್ ಬಂದು, ಅಂದರೆ ಯಾರು ಇವನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರೋ ಅವ್ರು ಬಂದು ಮತ್ತಿವನಿಗೆ ಕೈ ಮುಗಿದು, ತಪ್ಪಾಯ್ತಪ್ಪ, ಇನ್ನು ಮುಂದೆ ಆ ಹೆಂಗಸನ್ನ ನಮ್ಮ ಮನೆಗೆ ಸೇರಿಸೋದೇ ಇಲ್ಲ ನಾನು, ನೀನು ದಯಮಾಡಿ ಬಾ ಮನೆಗೆ ಅಂತ ವಾಪಸ್ ಕರ್ಕೊಂಡು ಹೋಗುವವರೆಗೂ ಹೋಗದೆ ಇರುವಂಥ ಅಪರೂಪದ ಸಾಮರ್ಥ್ಯ ಅವನದ್ದು. ಚಂದ್ರಶೇಖರ್ ಆಜಾದ್ ಆ ಕಾರಣಕ್ಕೋಸ್ಕರ ಇಷ್ಟ ಆಗ್ತಾನೆ. ಆದರೆ ನಾನು ಹೇಳಿದ ನಿಮ್ಗೆ ಸಂಗತಿ, ಆತ ಮದುವೆ ಆಗದೆಯೂ ಬ್ರಹ್ಮಚಾರಿಯಾಗಿಯೂ ಎಂಥ ದೊಡ್ಡ ಸಂಸಾರಿಯಾಗಿದ್ದ ಅಂತಂದರೆ, ಚಂದ್ರಶೇಖರ್ ಆಜಾದರ ಬದುಕಿನಲ್ಲಿ ಒಂದು ಸುಂದರವಾದ ಸಂಗತಿ ಇದೆ. ಎಂಥ ದೊಡ್ಡ ಟೀಮನ್ನು ಕಟ್ಟಿದ್ರು ಅಂತಂದರೆ, ಚಂದ್ರಶೇಖರ್ ಆಜಾದರು ತಮ್ಮ ಟೀಮ್ನಲ್ಲಿ, ನಾವು ಮನೆಯಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ತೀವಲ್ಲ ಹಾಗೆ ಪ್ಲ್ಯಾನು. ಸಂಘಟನೆ ಯಾವತ್ತೂ ಸಿಂಪಲ್ ಅಲ್ಲ, ಅದನ್ನು ಕಟ್ಟಬೇಕಾದ್ರೆ ಭಾಳ ಕಷ್ಟ, ಸಂಸಾರಕ್ಕಿಂತ ಕಟ್ಟವಾದ್ದು. ಸಂಸಾರದಲ್ಲಾದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ಮುಗೀತು, ಅಷ್ಟು ಜನರ ಮೈಂಡ್ ಮ್ಯಾಚ್ ಆದರೆ ಮುಗೀತು. ಸಂಘಟನೆಯಲ್ಲಿ ಹಂಗಲ್ಲ, ಇರುವ ಪ್ರತಿಯೊಬ್ಬನ ಮೈಂಡು ಮ್ಯಾಚ್ ಆಗಬೇಕು, ಎಲ್ಲರೂ ಒಂದು ಕಡೆ ಜೋಡಿಸ್ಕೊಂಡು ಹೋಗಬೇಕು. ಯಾರು ಲೀಡರ್ ಆಗಿರ್ತಾನೋ ಅವನು ಕಿರಿಕಿರಿ ಮಾಡೋನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅವನು ತುಂಬ ಚೆನ್ನಾಗಿರೋನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಚಂದ್ರಶೇಖರ್ ಆಜಾದ್ ಅಂಥ ಸಂಸಾರವನ್ನು ಲೀಡ್ ಮಾಡಿದ ಪುಣ್ಯ
ಪುಣ್ಯಾತ್ಮ. ನಾನು ನೋಡ್ತಾ ಇದ್ದೆ, ಅದರಲ್ಲಿ ಸಭೆಯಲ್ಲಿ ಅವರು 3 ನಿರ್ಣಯ ತೆಗೆದುಕೊಳ್ತಾರೆ. ಮೊದಲನೇದು, ಸಂಸ್ಥೆಗೆ ಅವಶ್ಯಕವಿದ್ದ ಅಪಾರ ಧನರಾಶಿಯನ್ನು ಕೂಡಿಸಲು ಚಂದಾ ಮೂಲಕ ಸಾಧ್ಯವಾಗದೆ ಹೋದರೆ ನಾವು ದರೋಡೆಯನ್ನು ಮಾಡಬೇಕು. ಆದರೆ ದರೋಡೆ ಯಾರದು ಮಾಡಬೇಕು? ಪ್ರತಿ ಸಲ ನಮ್ಮ ಜನರದೇ ಮಾಡಿ ಮಾಡಿ ಸಾಕಾಗಿದೆ. ಈಗ ಸರಿಯಾಗಿ ದುಡ್ಡಿರೋಂಥ ಮತ್ತು ಬ್ರಿಟಿಷರನ್ನು ಹುಡುಕಿ ಬ್ರಿಟಿಷರ ಪರವಾಗಿದ್ದವ್ರದ್ದು ಮಾಡಬೇಕು ಅಂತ. ಎರಡನೇದು, ಹಿಂದೆ ಮಾಡ್ತಾ ಇದ್ದಂತೆ ಸಣ್ಣ ಪುಟ್ಟ ಸರ್ಕಾರಿ ಅಧಿಕಾರಿಗಳನ್ನು ಕೊಂದು ನಾವು ಬ್ರಿಟಿಷರ ವಿರುದ್ಧ ಸೇಡ್ ತೀರಿಸ್ಕೊಂಡ್ವಿ ಅಂತ ಇನ್ನು ಮುಂದೆ ಆಗಬಾರ್ದು. ಇನ್ನು ಮುಂದೆ ಹೆಂಗೆ ಮಾಡಬೇಕು ಅಂತಂದರೆ, ಯಾರು ಸರಿಯಾಗಿ ಬ್ರಿಟಿಷರ ಪರವಾಗಿದ್ನೋ ಅಂಥವನನ್ನೇ ಹುಡುಕಿ ಕೊಲೆ ಮಾಡಬೇಕೇ ಹೊರತು ನಾವು ನಮ್ಮ ಮೇಲೆ ಈ ಥರದ ಸಣ್ಣ ಪುಟ್ಟವ್ರನ್ನ ಕೊಲ್ಲುವಂಥ ಜವಾಬ್ದಾರಿ ಎಳ್ಕೊಳ್ಬಾರ್ದು. ಮೂರನೇದು, ಪಕ್ಷದ ನಾಯಕತ್ವ ಯಾರಿದ್ದಾರೋ ಅವನೊಬ್ಬನಿಗೆ ಸಂಘಟನೆ ಸಂಬಂಧಿಸಿದ್ದಲ್ಲ, ಎಲ್ಲರ ಮಾತನ್ನು ಕೇಳಿಕೊಂಡು ಈ ಸಂಘಟನೆಯನ್ನು ಕಟ್ಟಬೇಕು. ಚಂದ್ರಶೇಖರ್ ಆಜಾದರು ಆ ಏಜಿಗೆ ಎಂಥ ದೊಡ್ಡ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ತಿದ್ರು. ಅದಕ್ಕೆ ನಾನು ಹೇಳಿದ್ದು, ಬ್ರಹ್ಮಚಾರಿಯಾಗಿದ್ದು ಮಾಮೂಲಿ ಸಂಸಾರಿಗಿಂತ ದೊಡ್ಡ ಸಂಸಾರಿಯಾಗಿದ್ದರು ಚಂದ್ರಶೇಖರ್ ಆಜಾದರು ಅಂತ. ಇಲ್ಲಿ ಇವರು ಸಂಸಾರಿಯಾಗಿದ್ದರೂ ಕೂಡ ಎಂಥ ಬ್ರಹ್ಮಚಾರಿ ಅಂತಂದರೆ, ನೀವು ಅದಮ್ಯದ ಪಡಕೆಯನ್ನು ನೋಡೋದಾದರೆ, ಒಂದು ಮದುವೆ ಅಲ್ಲ ವಾಸುದೇವ ಬಲವಂತ ಪಡಕೆ ಅವರಿಗೆ 2 ಮದುವೆ. ಮೊದಲನೇ ಮದುವೆ ಆಗಿತ್ತು, ಹೆಂಡತಿ ಮನೇಲಿ ಇರ್ತಿದ್ಲು, ಮಗು ಆಗಿತ್ತು ಅವ್ರಿಗೆ. ಆ ಹೆಂಡತಿ ನೋಡಲಿಕ್ಕೂ ಪುರ್ಸೊತ್ತು ಸಿಗದಿರಲಿಲ್ಲ, ಸ್ವಾತಂತ್ರ್ಯದ ಹುಚ್ಚು ತಲೆಗೇರಿತ್ತಲ್ಲ. ಮಿತ್ರ, ಸ್ವಾತಂತ್ರ್ಯದ ಹುಚ್ಚು ಅಂತಲ್ಲ, ನಂಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನರಿಗೆ ಯಾವುದಾದ್ರೂ ಒಂದು ಆದರ್ಶದ ಬೆನ್ನತ್ತಿ ರೂಢಿ ಇದೆಯೋ ಗೊತ್ತಿಲ್ಲ. ಒಂದು ಆದರ್ಶದ ಬೆನ್ನತ್ತಿ ನೀವು ಓಡ್ಲಿಕ್ಕೆ ಶುರು ಮಾಡ್ತೀರಾ ಅಂತಂದರೆ ಇನ್ನೇನೂ ನೆನಪಾಗ್ತಿರಲ್ಲ. ಮನೆ ನೆನಪಾಗಲ್ಲ, ಹೆಂಡತಿ ಮಕ್ಕಳು ನೆನಪಾಗಲ್ಲ. ಆ ಆದರ್ಶವನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥ ಏಕೈಕ ಗುರಿಯೊಂದಿಗೆ ದಾಪುಗಾಲಿಡುವಂಥ ಹುಚ್ಚಿರುತ್ತಲ್ಲ, ಆ ಹುಚ್ಚು ಹೇಗಿತ್ತು ವಾಸುದೇವ ಬಲವಂತ ಪಡಕೆಗೆ ಅಂದರೆ, ಮಗುನ ಹೆತ್ತ ನಂತರ ಸ್ವಲ್ಪ ತಿಂಗಳು ಕೆಲವು ವರ್ಷಗಳಲ್ಲಿ ಮೊದಲನೇ ಹೆಂಡತಿ ತೀರಿಕೊಂಡ್ಳು. ಮಗುನೂ ನೋಡ್ಕೋಬೇಕಿತ್ತೀಗ, ಆದರ್ಶದ ಪೂರ್ತಿ ಅಲ್ಲದೆ ಮಗುನ ನೋಡ್ಕೋಬೇಕು. ಈಗೇನು ಮಾಡಬೇಕು? ಯಾರೋ ಹೇಳಿದರು 2ನೇ ಮದುವೆ ಆಗ್ಬಿಡು ಅಂತ. 2ನೇ ಮದುವೆ ಆದರು. ಎಲ್ರಿಗೂ ಮೊದಲನೇ ಹೆಂಡ್ತಿನೇ ಅಂದುಕೊಂಡಂತೆ ಸಿಗೋದು ಭಾಳ ಕಷ್ಟ. ಇನ್ನು 2ನೇ ಹೆಂಡ್ತಿ ಆಗಿ ಅದು ಯಾಕಪ್ಪ ಅಂತ ತಲೆ ಕೆಡಿಸ್ಕೊಳ್ಳುವಾಗ ವಾಸುದೇವ ಬಲವಂತ ಪಡಕೆ ಹೇಳೋ ಮಾತುಗಳು ಏನು ಅದ್ಭುತ ಅಂತಂದರೆ, ಮೊದಲನೇ ಆಕೆ ಆಗಾಗ ಚಿನ್ನದ ಆಭರಣ ಮಾಡಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ಲು. 2ನೇ ಆಕೆ ಅಪ್ಪಿತಪ್ಪಿಯಾದರೂ ಆಭರಣ ಕೇಳಲಿಲ್ಲ. ಖುಷಿ ಅವನಿಗೆ. ದುಡಿಯೋ ದುಡ್ಡನ್ನು ಮನೆಗೆ ಸಂಸಾರ ನಡೆಸಲಿಕ್ಕೆ ಕೊಡ್ತಿರಲಿಲ್ಲ ವಾಸುದೇವ ಬಲವಂತ ಪಡಕೆ, ಇನ್ನು ಆಭರಣ ಕೇಳಿದರೆ ಎಲ್ಲಿಂದ ಕೊಡೋದು? ನೆಕ್ಸ್ಟ್ ಹೇಳ್ತಾರೆ, ನಾನು ಹೋರಾಟದ ದೀಕ್ಷೆ ತೊಟ್ಟು ಕ್ರಾಂತಿ ಕಾರ್ಯದಲ್ಲಿ ತೊಡಗಿದಾಗಿನಿಂದ ಒಂದು ದಮ್ಮಡಿಯಷ್ಟು ಚಿನ್ನ ಬೆಳ್ಳಿಯನ್ನಾಗಲಿ ಮನೆಗೆ ಬೇಕಾದ ಪಾತ್ರೆ ಪರಡಿಗಳನ್ನಾಗಲಿ ಕೊಂಡು ತಂದವನಲ್ಲ. ನನ್ನ 2ನೇ ಹೆಂಡತಿ ಅಂಥವರು, ಏನು ಚಂದದ ಮಾತು, ನನ್ನ 2ನೇ ಹೆಂಡತಿಯವರು ಲಕ್ಷಕ್ಕೊಬ್ಬರು ಸಿಗೋದು ಕಷ್ಟ. ಅಂಥ ಸುಕೋಮಲ ಗಂಭೀರ ಸುಸಂಸ್ಕೃತ ಹೆಂಡತಿ ಸಿಗಬೇಕಾದ್ರೆ ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು ಅಂತ. ಮುಂದೆ ಹೇಳ್ತಾನೆ, ಅವಳನ್ನು ಮದುವೆಯಾದಾಗನಿಂದ ನನಗೆ ಯಾವ ಆತಂಕವೂ ಇರಲಿಲ್ಲ, ಮಾನಸಿಕ ತುಮುಲವೂ ಇರಲಿಲ್ಲ. ಯಾವಾಗಲೂ ಹಸನ್ಮುಖಿಯಾಗಿ ನನ್ನೆಲ್ಲ ಕಷ್ಟಗಳನ್ನು ಮರೆಸುತ್ತಿದ್ದ ಆಕೆ ಪಾಕಶಾಸ್ತ್ರದಲ್ಲೂ ಪ್ರವೀಣೆ. ನನ್ನ 2 ಹೆಂಡತಿಯರು ಅಗ್ನಿಯಂಥ ಚಾರಿತ್ರ್ಯಶೀಲರು, ಪತಿವೃತೆಯರು. ನಾನು ಸತ್ತರೆ ಹೆಚ್ಚು ಕಾಲ ಬದುಕೋದಿಲ್ಲ ಅಂತ 2ನೇ ಆಕೆ ಆಗಾಗ ಹೇಳ್ತಾ ಇದ್ಲು. ಅವಳು ಹೇಳಿದ ಹಾಗೆ ಎಲ್ಲಿ ನಡ್ಕೊಳ್ಬಿಡ್ತಾಳೋ ಅಂತ ನನಗೆ ಯಾವಾಗಲೂ ಭಯ ಕಾಡ್ತಿತ್ತು ಅಂತ. ಏನು ಚಂದದ ಬದುಕು ನೋಡಿ. ಆದರೆ ಈ ಬದುಕು ಚಂದ ಅಂತಂದರೆ ಹೆಂಡತಿ ಬಗ್ಗೆ ಹೊಗಳಿರೋದಟ್ಟೆ. ಹೆಂಡತಿಯ ದಿಕ್ಕಿನಿಂದ ನೀವು ನೋಡಿದರೆ ಆಕೆಗೆ ಹೇಳಲಿಕ್ಕೆ ಅದೆಷ್ಟು ಘಟನೆಗಳಿದ್ವು. ನಮ್ಮ ಯಜಮಾನರು ಮನೆಗೆ ಬರ್ತಿರ್ಲಿಲ್ಲ ಅಂತ, ಅವ್ರು ಬಂದರು ಅಂತಂದರೆ ಹಬ್ಬ ಅಂತ, ಅವರು ಮಾತಾಡಿದರೆ ಹಬ್ಬ ಅಂತ. ನಾನು ಮುಂದೆ ಒಂದು ಘಟನೆ ಉಲ್ಲೇಖ ಮಾಡ್ತೀನಿ ಇಬ್ಬರದನ್ನು ಕಂಪೇರ್ ಮಾಡುವಾಗ. ಆದರೆ ಇಬ್ಬರು ಬದುಕು ಹಾಗೆ ಇತ್ತು. ಆದರೆ ಅದಮ್ಯದ ವಾಸುದೇವ ಬಲವಂತ ಪಡಕೆ ಆತ ಅಗ್ರೆಸಿವ್, ಅದ್ಭುತವಾದ ಮಾತುಗಾರ, ಆತ ಒಳ್ಳೆಯ ಬರಹಗಾರ. ಆತ ಕೈಯಲ್ಲಿ ತಮಟೆ ಹಿಡ್ಕೊಂಡು, ಈ ಚಿತ್ರ ಇದೆಯಲ್ಲ ಅದು ಅದೇ ಚಿತ್ರ, ಕೈಯಲ್ಲಿ ತಮಟೆ ಹಿಡ್ಕೊಂಡು ಒಂದ್ಸಲ ಪೂನಾದ ಎಲ್ಲ ವಾಡಾಗಳಿಗೆ ಹೋಗ್ತಾರೆ. ಹೋಗಿ ಎಲ್ರಿಗೂ ಕರೀತಾರೆ ಜನರಿಗೆ, ಇವತ್ತು ಸಂಜೆ ನೀವು ಇಂಥ ವಾಡಾಕ್ಕೆ ಬನ್ನಿ, ಅಲ್ಲಿ ಭಾಷಣ ಮಾಡ್ತೀನಿ ನಾನು ಅಂತ. ಪ್ಯಾಂಪ್ಲೆಟ್ಟು ಅವರೇ ಕೊಡಬೇಕು, ಪ್ರಚಾರ ಅವರೇ ಮಾಡಬೇಕು. ಭಾಷಣ ಯಾರ್ದು? ನಂದೇ ಭಾಷಣ, ಬನ್ನಿ ಅಂತ. ಏನು ಹೇಳಲಿಕ್ಕೆ ಹೊರಟಿದ್ದೀನಿ? ಜನ ಕೇಳ್ತಾರೆ, ಇವನ್ ಭಾಷಣ ನಾವ್ಯಾಕೆ ಕೇಳಬೇಕು? ಅಲ್ಲ, ಅವ್ರು ಹೇಳ್ತಾರೆ ಬ್ರಿಟಿಷರಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ನಾನು ಹೇಳ್ತೀನಿ, ಬನ್ನಿ ಕೇಳಲಿಕ್ಕೆ.
ಜನರನ್ನು ಎಬ್ಬಿಸುವಂಥ ಜಾಗೃತಿಯ ಪ್ರಯತ್ನ ಇದೆಯಲ್ಲ, ಅಷ್ಟು ಅಗ್ರೆಸಿವ್ ಆಗಿ ಮಾಡಿದವರು. ಆದರೆ ಪುಣ್ಯಾತ್ಮ ಚಂದ್ರಶೇಖರ್ ಆಜಾದ್ ಎಂಥ ಶೈಯಿಂಗ್ ನೇಚರು ಅಂತಂದರೆ, ಎದುರುಗಡೆ ಬಂದು ಜೋರ್ದಾರಾಗಿ ಮಾತನಾಡಿದ್ದು ಬಹುಶಃ ರೆಕಾರ್ಡ್ ಇರಲಿಕ್ಕಿಲ್ಲ. ಅವ್ರು ತಂಪಾಡಿಗೆ ತಾವು ಇದ್ದಂಥ ಅಪರೂಪದ ವ್ಯಕ್ತಿತ್ವ ಅವ್ರದ್ದು ಶೈಯಿಂಗ್ ನೇಚರ್ ಇದ್ದಿದ್ದು. ಎಷ್ಟು ಶೈಯಿಂಗ್ ನೇಚರ್ ಅಂತಂದರೆ, ಮಾಸ್ಟರ್ ರುದ್ರನಾರಾಯಣ್ ಅಂತ ಒಂದು ಮನೆಯಲ್ಲಿರ್ತಾರೆ ಝಾನ್ಸಿಯಲ್ಲಿದ್ದಾಗ. ಅವ್ರ ಮನೆಗೆ ಆಗಾಗ ಹೋಗಿ ಬರ್ತಿರ್ತಾರೆ. ಮಾಸ್ಟರ್ ರುದ್ರನಾರಾಯಣರಿಗೆ ಚಂದ್ರಶೇಖರ್ ಆಜಾದರ ಮೇಲೆ ಅಪಾರವಾದ ಗೌರವ. ಕಾಕೋರಿ ದರೋಡೆಯಲ್ಲಿ ಭಾಗವಹಿಸಿದ ಈ ತರುಣ ಅಲ್ಲಿಂದ ಬ್ರಿಟಿಷರ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂತ ಹಿರಿಯರಾಗಿರೋರು ಚಂದ್ರಶೇಖರ್ ಆಜಾದರ ಕಾಲಿಗೆ ನಮಸ್ಕಾರ ಮಾಡಿ, ನಾನು ಮಾಡ್ಲಿಕ್ಕಾಗದೇ ಇರೋದನ್ನ ನೀವೆಲ್ಲ ಮಾಡ್ತಿದ್ದೀರಲ್ಲಪ್ಪ, ಅದಕ್ಕೆ ನಮಸ್ಕಾರ ಅಂತ ಹೇಳುವಂಥ ಅಪಾರವಾದ ಗೌರವ. ಆದರೆ ಅವ್ರ ಹೆಂಡತಿ ಕಿರಿಕಿರಿ. ಯಾಕೆ ಕಿರಿಕಿರಿ ಅಂತಂದರೆ, ನಮಗೆ ಸಂಸಾರಕ್ಕೆ ಸಾಕಾಗಲ್ಲ, ಇವನೊಬ್ಬ ಬಂದಲ್ಲಪ್ಪ ದಡಿಯ, ಇವನಿಗೆ ಎಲ್ಲಿಂದ ಹಾಕೋದು ಅಂತ. ಈ ಹುಡುಗ ಮಾಸ್ಟರ್ ರುದ್ರನಾರಾಯಣ ಇರುವಾಗ ಹೆಂಗೋ ಊಟ ನಡೀತಿತ್ತು, ಅವ್ರು ಇರಲಿಲ್ಲ ಅಂತಂದರೆ ಅವ್ರ ಹೆಂಡತಿ ಸ್ವಲ್ಪ ಕೆಟ್ಟದಾಗಿ ಏನೋ ಬೇಜಾರು ಮಾಡ್ಕೊಂಡೆಲ್ಲ ಬಡಿಸೋದು. ಎಂಥ ಶೈಯಿಂಗ್ ನೇಚರ್ ಇವಂದು. ಅವ್ರ ಯಜಮಾನ್ರಿಗೆ ಕರೆದು ಹೇಳ್ಬೋದಿತ್ತು, ಹಿಂಗೆ ಮಾಡ್ತಾರೆ ಅತ್ತಿಗೆ, ಸ್ವಲ್ಪ ಏನಾದರೂ. ಏನೂ ಇಲ್ಲ. ನಿರ್ಣಯ ಏನು ಗೊತ್ತಾ, ನಾಳೆಯಿಂದ ಊಟಕ್ಕೆ ಹೋಗಲ್ಲ ಅಂತ. 4-6 ದಿನಗಳ ಕಾಲ ಊಟ ಮಾಡದೆ ಹಸ್ಕೊಂಡಿದ್ರು. ಮಾಸ್ಟರ್ ರುದ್ರನಾರಾಯಣ್ ಬಂದ ತಕ್ಷಣ ಭಾಳ ಬೇಜಾರಾಯಿತು. ಹೆಂಡ್ತಿನ ಚೆನ್ನಾಗಿ ಬೈದು ಅವ್ರಿಗೆ ಹೇಳಿದರು, ಯಾರು ಗೊತ್ತಾ ಇವರೆಲ್ಲ, ಇವ್ರ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ಒಳ್ಳೇದು ಮಾಡ್ತಾರ ದೇವರು ಅಂತ. ಹೆಂಡ್ತಿಗೆ ಗೊತ್ತಾಯಿತು ಎಂಥ ಅನ್ಯಾಯ ಮಾಡ್ತಿದ್ದೀನಿ ಅಂತ. ಆದರೆ ಮನುಷ್ಯ ಎಷ್ಟು ಬೇಗನೆ ರೀಕನ್ಸೈಲ್ ಆಗಬಲ್ಲ ಅಂತಂದರೆ, ತಕ್ಷಣ ನಾರ್ಮಲ್ ಆದ ಅತ್ತಿಗೆ ಜೊತೆ ಯಾವ ಥರದ ಬಿಹೇವಿಯರ್ ಅಂತಂದರೆ, ಇದು ಯಾವುದು ನೆನಪಿಲ್ಲ ಅನ್ನೋ ಥರದ ಬಿಹೇವಿಯರು, ಅತ್ಯಂತ ಪ್ರೀತಿಯಿಂದ ಅವ್ರ ಜೊತೆ ಇರುವಂಥ ಚಂದ್ರಶೇಖರ್ ಆಜಾದರ ವ್ಯಕ್ತಿತ್ವ ಪೂರ್ಣ ಭಿನ್ನವಾಗಿರುವಂಥದ್ದು ಅಂತ. ಇದು ಇವರ ಬದುಕಿನ ಇದು. ಇನ್ನು ಎರಡನೇ ನೋಡೋದಾದರೆ, ಗುಪ್ತ ಸಂಘಟನೆ ಇಬ್ಬರು ಕಟ್ಟಿದ್ದಾರೆ. ಐಕ್ಯವರ್ಧಿನಿ ಸಂಘಟನೆಯಿಂದ ಶುರು ಮಾಡಿದಂಥ ವಾಸುದೇವ ಬಲವಂತ ಪಡಕೆಯವರು, ಅವರು ಶಾಲಾ ವಿದ್ಯಾರ್ಥಿಗಳನ್ನು ಪ್ರಭಾವಿಸಲಿಕ್ಕೋಸ್ಕರ ಒಂದಷ್ಟು ತರುಣರನ್ನು ತಯಾರು ಮಾಡಿಕೊಂಡಿದ್ರು. ಆ ಮೂಲಕ ಶಾಲೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಿಂತನೆ, ಪ್ರಭಾತ್ ಫೇರಿಗಳನ್ನು ಮಾಡಿ ಸಮಾಜದ ಸಾಮಾನ್ಯ ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ತರಬೇಕು ಅಂತ. ಮಿತ್ರ, ಇದು 1870-80 ದಶಕದ ಕಥೆಗಳನ್ನು ನಾನು ಹೇಳ್ತಿರೋದು. ಆವತ್ತಿನ ದಿನಗಳಲ್ಲಿ ಅವರು ಈ ಆಲೋಚನೆಗಳನ್ನು ಮಾಡಿದರು. ಆನಂತರ ಹಾಡುಗಳ ಮೂಲಕ ಜನಜಾಗೃತಿಗೆ ಪ್ರಯತ್ನ ಮಾಡಬೇಕು, ಮತ್ತು 4ನೇದು ಸಶಸ್ತ್ರ ಹೋರಾಟದ ಮೂಲಕ ನಾನು ಸಂಘಟನೆ ಮಾಡಬೇಕು ಅಂತ. ಎಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಏನಿತ್ತೋ ಅದನ್ನು ಸೋಷಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿ ಅನ್ನೋ ಕಲ್ಪನೆಯನ್ನು ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದರು ಕಟ್ಕೊಂಡು ಇಡೀ ಭಾರತದ ಎಲ್ಲ ಕ್ರಾಂತಿಕಾರಿಗಳನ್ನು ಒಂದು ಛತ್ರದಡಿ ತರಬೇಕು ಅನ್ನೋ ಪ್ರಯತ್ನ ನಡೆಸಿದ್ರಲ್ಲ. 2 ಅತ್ಯದ್ಭುತವಾದ ಪ್ರಯತ್ನಗಳು ರೀ. ನಮಗಿವತ್ತು ವಾಟ್ಸಪ್ ಇದೆ, ನಮಗಿವತ್ತು ಫೇಸ್ಬುಕ್ ಇದೆ, ನಮಗಿವತ್ತು ಗುಪ್ತವಾಗಿ ಹೇಳಿಕೊಳ್ಳಲಿಕ್ಕೆ ವ್ಯವಸ್ಥೆಗಳು ಬೇಕಾದಷ್ಟಿವೆ. ಇಷ್ಟಿದ್ರೂ 4 ಜನರನ್ನು ಒಂದು ಕಡೆ ಕೂಡ ಹಾಕೋದಕ್ಕೆ ತಿಪ್ಪರ್ಲಾಗ ಹೊಡಿತೀವಿ. ಆದರೆ ಆವತ್ತು ಈ ಥರದ್ದೇನೋ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ನಿಮ್ಮನ್ನು ಬಂದು ಹಿಡ್ಕೊಂಡು ಹೋಗುವಂಥ ಸಂದರ್ಭ ಇದ್ದಾಗ ಇವರುಗಳು ಈ ಸಂಘಟನೆಗಳನ್ನು ಕಟ್ಟಿದ್ರಲ್ಲ, ಅತ್ಯದ್ಭುತವಾದ ಸಂಗತಿ ಅಂತ ನನಗನ್ಸುತ್ತೆ. ಮತ್ತು ಈ ಪುಸ್ತಕಗಳು ನಮಗೆ ಕೊಡಬಹುದಾಗಿರುವಂಥ ಶ್ರೇಷ್ಠ ಸಂಗತಿ ಅದು ಅಂತ. ಇನ್ನು ಈ ಆದರ್ಶ ಯಾರದ್ದಿರುತ್ತಲ್ಲ, ಇದು ಬರೀ ಕ್ರಾಂತಿಕಾರಿಗಳದ್ದು ಅಷ್ಟೇ ಅಲ್ಲ, ಸುದೀರ್ಘ ಕಾಲ ಪ್ರಚಾರಕರಾಗಿರ್ತಾರಲ್ಲ, ಸುಮ್ಮನೆ ಅವ್ರುಗಳನ್ನು ಮಾತಾಡಿಸಿದ್ರು ಗೊತ್ತಾಗುತ್ತೆ ನಿಮಗೆ. ಅವ್ರ ಮನೆಗಳವರು ಯಾವಾಗಲೂ ಅವ್ರ ಬಗ್ಗೆ ಒಂದು ಕನಸಿಟ್ಕೊಂಡೇ ಕೂತ್ಕೊಳ್ಳೋದು. ಇವನು ಯಾವತ್ತೋ ಒಂದಿನ ಬರ್ತಾನೆ, ಯಾವತ್ತೋ ಬಂದು ಊಟ ಮಾಡ್ತಾನೆ ಜೊತೆಯಲ್ಲಿ, ಇಷ್ಟು ಬಿಟ್ಟರೆ ಇದಕ್ಕಿಂತ ಆಚೆ ಏನೂ ಕಲ್ಪನೆ ಇರೋದಿಲ್ಲ ಅಂತ. ಆದರ್ಶದ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಒಂದು ಆದರ್ಶದ ಹಿಂದೆ ಓಡೋದರ ದೊಡ್ಡ ಸಮಸ್ಯೆ ಏನು ಅಂದರೆ, ಯಾರು ಓಡ್ತಾನೋ ಅವನಂತೂ ಬೆಂಕಿಯೊಳಗೆ ತನ್ನನ್ನು ತಾನು ದಹಿಸ್ಕೊಳ್ತಾ ಇರ್ತಾನೆ, ಅವನ ಪರಿವಾರದವರು ದಹನಕ್ಕೊಳಗಾಗ್ತಿರ್ತಾರೆ. ಅದು ಎಲ್ರಿಗೂ ಅರ್ಥವಾಗುವಂಥ ಸಂಗತಿಯಲ್ಲ, ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ನಾನು ಇಬ್ಬರದ್ದನ್ನು ಒಂದೊಂದು ಉದಾಹರಣೆ ಕೊಡ್ತೀನಿ. ಬಾಬು ಕೃಷ್ಣಮೂರ್ತಿಜಿಯವರು ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದರೆ, ಅದು ಬಹುಶಃ ಎಲ್ರಿಗೂ ಅರ್ಥ ಆಗೋದು ಕಷ್ಟದ ಸಂಗತಿ. ಚಂದ್ರಶೇಖರ ವಾಸುದೇವ ಬಲವಂತ ಪಡಕೆಯವರು ತಮ್ಮ ಹೆಂಡತಿಯನ್ನು, 2ನೇ ಹೆಂಡತಿಯನ್ನು ಒಂದು ದಿನ, ಆಕೆನ ಯಾವತ್ತೂ ಪ್ರೀತಿಯಿಂದ ಮಾತಾಡಿಸಿದವರಲ್ಲ. ಇದರಲ್ಲಿ ಎಷ್ಟು ಚೆನ್ನಾಗಿ ಅದರಲ್ಲಿ ಬರವಣಿಗೆ ಇದೆ ಅಂತಂದರೆ, ಒಂದು ದಿನ ಓಕೆ ಹಾಂ ಅವನ ಹೆಂಡತಿ, ನಾನು ಎಲ್ಲ ಓದಲ್ಲ, ನೀವೇ ಓದಿ ಅದನ್ನು, ಪ್ರತಿದಿನ ಕನಸು ಕಾಣ್ತಾ ಕೂತ್ಕೊಳ್ಳೋದಂತೆ ಬೆಳಗಿಂದ ಸಂಜೆವರೆಗೂ. ಇವತ್ತು ನಮ್ಮ ಯಜಮಾನರು ಬರ್ತಾರೆ, ಅವ್ರನ್ನ ನಾನು ಹೆಂಗೆ ಒಲಿಸ್ಬೇಕು, ಹೆಂಗೆ ರಮಿಸ್ಬೇಕು ಅಂತ ಪೂರ್ತಿ ಕನಸು ಕಾಣ್ತಾ ಕೂತ್ಕೊಳ್ಳೋದು. ಹಿಂಗೆ ಮಾತಾಡಬೇಕು, ಹಿಂಗೆ ಮಾತಾಡಿದ್ರೆ ಅವ್ರ ರಿಯಾಕ್ಷನ್ಸ್ ಹಿಂಗಿರುತ್ತೆ, ಇದು ಮಾತಾಡಿದ್ರೆ ಹಿಂಗಾಗತ್ತೆ ಅಂತ. ಆದರೆ ವಾಸುದೇವ ಬಲವಂತ ಪಡಕೆ ಅಲ್ಲಿ ಯಾವುದೋ ಸಂಘಟನೆಯ ಯಾವುದೋ ಕಾರ್ಯದಲ್ಲಿ ಏನೋ ಸಮಸ್ಯೆಯಾಗಿ ಮತ್ತೇನೋ ಆಗಿ ಹೇಗೆ ಬಂದಿರ್ತಾನೆ ಅಂತಂದರೆ, ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡೋದು ಇವಳಿಗೆ.
ಆ ಮುಖ ನೋಡಿದ ತಕ್ಷಣ ಮಾತಾಡಬೇಕು ಅಂತಂದರೂ ಅನ್ನಿಸ್ಬೇಕಲ್ಲ, ಈ ಮನುಷ್ಯ ಎಲ್ಲದರಲ್ಲೂ ಹಂಗಿರ್ತಾನೆ ಅಂತ. ಕೊನೆಗೆ ಅವನ್ನ ಅತ್ಯಂತ ಪ್ರೀತಿಯಿಂದ ಊಟ ಬಡಿಸಿ ಪ್ರೀತಿಯಿಂದ ಮಾಡ್ತಾಳೆ. ಒಂದು ದಿನ ವಾಸುದೇವ್ ಬಲ್ವಂತ್ ಫಡ್ಕೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ, ಇನ್ನು ಮುಂದೆ ನಾನು ಇವಳ ಜೊತೆ ಇರಲ್ಲ, ನಾನು ಪೂರ್ಣ ಪ್ರಮಾಣದ ಕ್ರಾಂತಿಕಾರ್ಯಕ್ಕೆ ಹೋಗಬೇಕು, ಇನ್ನು ಮುಂದೆ ಯಾವತ್ತೂ ಇವಳನ್ನು ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗಲ್ಲ, ಇವಳನ್ನು ಮಾತಾಡಿಸ್ಲಿಕ್ಕೆ ನನಗೆ ಸಾಧ್ಯ ಆಗಲ್ಲ, ಇದು ಕೊನೆಯ ದಿನ ನಾನು ಮಾತನಾಡಿಸೋದು ಅಂತ ಬಂದಿದ್ದಾನೆ. ಇಮ್ಯಾಜಿನ್ ಮಾಡಿ ಹೆಂಗಿರಬೇಕು ಆ ಘಟನೆ, ಆ ಬದುಕು ಹೆಂಗಿರಬೇಕು. ಎಷ್ಟು ಚೆನ್ನಾಗಿ ಬಾಬೂಜಿ ಅದನ್ನು ಬರೀತಾರೆ ಅಂತಂದರೆ, ಫಡ್ಕೆ ಮಂಚದ ಮೇಲೆ ಕುಳಿತುಕೊಂಡಿದ್ದ, ಇವತ್ತು ಅವನ ಮನಸ್ಸು ಏನನ್ನೋ ಯೋಚಿಸ್ತಾ ಇತ್ತು. ಗೋಪಿಯೇ ಬಂದು ನೆನಪಿಸ್ಬೇಕಾಯ್ತು. ಗೋಪಿ ಅಂದರೆ ಹೆಂಡತಿ ಹೆಸರು, ಗೋಪಿಕಾ ತಾಯಿ. ಯಾಂತ್ರಿಕವಾಗಿ ಎಲೆ ಮುಂದೆ ಕುಳಿತಾ ಅವಳು ಬಡಿಸಿದ ರೊಟ್ಟಿ ಪಲ್ಯಗಳನ್ನು ನಿರಾಸಕ್ತಿಯಿಂದ ತಿಂದು ಮುಗಿಸ್ದ. ಸಿದ್ಧ ಮಾಡಿದ್ದ ಹಾಸಿಗೆ ಬಳಿ ಹೋಗಿ ಕುಳಿತುಕೊಂಡ. ಗೋಪಿ ಅಡುಗೆ ಮನೆ ಕೆಲಸ ಮುಗಿಸಿ ಬಂದ ಮೇಲೆ ಅವನನ್ನೇನು ಮಾತನಾಡಿಸ್ಬೇಕು ಅಂತ ಅಂದ್ಕೊಂಡವಳು ಅವನನ್ನು ನೋಡಿ ಹೆದರಿ ತನ್ನ ಪಾಡಿಗೆ ತಾನೇ ಹಾಸಿಗೆ ಮೇಲೆ ಮಲ್ಕೊಂಡ್ಳು. ಮಾತಿಲ್ಲ, ಬರೀ ಮೌನ. ಕಣ್ಮುಂದೆ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ನೋಡಿ. ಒಮ್ಮೆ ತನ್ನ ಹೆಂಡತಿಯ ಕಡೆ ಅವನು ನೋಡ್ದ. 15-16 ವರ್ಷದ ತುಂಬು ಜವ್ವನೆ ಅವಳು. ಅವಳಲ್ಲಿ ಅದೆಷ್ಟು ಆಸೆಗಳು ಮನೆ ಮಾಡ್ಕೊಂಡಿದ್ವೋ ಅವನಿಗೆ ಅದರ ನೆನಪಾಯಿತು. ಅವಳಿಗೆ ತಾನೇನು ಕೊಟ್ಟೆ? ಅವಳಿಗೆ ಒಡವೆ ವಸ್ತ್ರ ಏನೂ ಕೊಟ್ಟಿಲ್ಲ. ಚಿನ್ನದಂಥ ಹೆಣ್ಣು. ಅವಳು ಯಾವತ್ತಾದರೂ ಏನಾದರೂ ಕೇಳಿದ್ದಾಳ? ತನ್ನ ಬಯಕೆ ತೋಡ್ಕೊಂಡಿದ್ದಾಳ? ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಹೊಣೆಗಾರಿಕೆ, ಗಾಂಭೀರ್ಯ, ಎಲ್ಲರಂತಲ್ಲದಿದ್ದ ತನ್ನ ಗಂಡನ ಮೇಲೆ ಎಷ್ಟು ಶ್ರದ್ಧೆ, ಪೂಜ್ಯತೆ. ಇಂದು ಅವಳಿಗೆ ತಾನೊಂದು ಸಂಗತಿಯನ್ನು ಹೇಳಲೇಬೇಕಿತ್ತು. ಹೇಳೋದೋ ಬೇಡವೋ? ಹೇಳೋದಾದರೂ ಅದನ್ನು ಹೇಗೆ ಹೇಳೋದು? ಮನಸ್ಸಿನಲ್ಲಿ ಒಂದೇ ತುಯ್ದಾಟ. ಆದರೆ ಅದು ಅನಿವಾರ್ಯ, ಹೇಳಲೇಬೇಕು. ಆ ಸಮಯ ಬಂದ್ಬಿಡ್ತು. ಮೆಲ್ಲನೆ ಅವಳ ಬೆನ್ನು ಸವರ್ತಾ, ಮಲ್ಕೊಂಡಿರುವಂಥ ಗೋಪಿಯ ಬೆನ್ನು ಸವರ್ತಾ ವಾಸುದೇವ್ ಬಲ್ವಂತ್ ಫಡ್ಕೆ ಮೆಲುದನಿಯಲ್ಲಿ ಕರೆದ, ಗೋಪಿ. ಗೂಸ್ ಬಂಪ್ಸ್ ಬಂದಿರಬೇಕು ಅವಳಿಗೆ. ನಮ್ಮ ಯಜಮಾನರು ಯಾವತ್ತೂ ಹಿಂಗೆ ಕರೆದಿದ್ದೇ ಇಲ್ಲ, ಮೊದಲನೇ ಬಾರಿ ಇಷ್ಟು ಪ್ರೀತಿಯಿಂದ ಕರೆದಿರ್ತಾರೆ ಅಂದರೆ ಹೆಂಗಾಗಿರ್ಬೋದು ಇಮ್ಯಾಜಿನ್ ಮಾಡಿ. ಗೋಪಿ ಅಂದ ತಕ್ಷಣ ಗಂಡನ ಆ ಸಿಹಿ ಮಾತು ಕೇಳಿ ಎಷ್ಟು ಕಾಲ ಆಗಿತ್ತು, ಆ ಕರೆಯಲ್ಲಿ ಎಷ್ಟು ಆಪ್ಯಾಯತೆ. ಸಡಗರದಿಂದ ಅವನ ಕಡೆ ತಿರುಗಿದ್ಲು. ಅವಳನ್ನು ಒಳಗೆ ಸೆಳೆದುಕೊಳ್ಳುತ್ತಾ ಅವನು ಕೇಳ್ತಾನೆ, ಹೇಳ್ದ, ಗೋಪಿ ನನ್ನ ಕ್ಷಮಿಸು, ನಿನ್ನ ಮದುವೆ ಆದೆ, ಆದರೆ ಜೀವನದಲ್ಲಿ ಎಲ್ಲರಂತೆ ಸುಖ ಕೊಡಲಿಲ್ಲ, ಪ್ರೀತಿಯಿಂದ ಮಾತನಾಡಿಸ್ಲಿಲ್ಲ, ನಿನ್ನ ಕಷ್ಟ ಸುಖ ವಿಚಾರಿಸಲಿಲ್ಲ, ನನ್ನ ಕ್ಷಮಿಸ್ತೀಯ ಗೋಪಿ? ಯಾಕ್ರಿ ಹೀಗೆ ಮಾತನಾಡ್ತಿದ್ದೀರಿ ಇವತ್ತು? ನನಗೇನು ಕಡಿಮೆ ಆಗಿದೆ? ಅವಳ ಮಾತು ಕೇಳಿ ಫಡ್ಕೆಯ ಕಣ್ಣಲ್ಲಿ ನೀರು ಹರಿತು. ನಾನು ನನ್ನ ಕೆಲಸಗಳಲ್ಲಿ ಮುಳುಗಿ ಹೋದೆ, ನೀನು ಅದನ್ನು ಗಮನಿಸಲೇ ಇಲ್ಲಲ್ಲ. ನಾನು ಕೊಟ್ಟಿದ್ದು ಬರೀ ಕಷ್ಟ 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 ಮಾತ್ರ. ಕೂಡಲೇ ಅವಳಿಗೆ ಪುರಾಣದ ನೆನಪಾಯಿತು. ಅವಳೊಂದಿಷ್ಟೆಲ್ಲ ಏನೇನೋ ಹೇಳ್ತಾಳೆ. ಕೊನೆಗೆ ಅವನೇನೋ ಹೇಳಿದಾಗ ಅವಳು ಹೇಳ್ತಾಳೆ, ಸೀತೆಯನ್ನು ಅವಳು, ನಾನು ನಿನಗೆ ಸೀತೆಯ ಕಷ್ಟ ಕೊಟ್ಟೆ, ರಾಮ ಲಂಕೆಯಿಂದ ಬಂದು ಪಟ್ಟಾಭಿಷಿಕ್ತನಾದ ಮೇಲೆ ಏನು ಮಾಡ್ದ ಗೊತ್ತಾ? ಅವಳಂತೇಳೆ ಸೀತೆಯನ್ನು ಕಾಡಿಗೆ ಕಳಿಸ್ದ ಅಂತ. ಇವತ್ತು ನೀನು ಅದನ್ನೇ ಮಾಡಬೇಕು ಗೋಪಿ ಎಂದ ಅವನು. ಗೋಪಿಗೆ ಅರ್ಥವಾಗಲಿಲ್ಲ, ಕಣ್ಣಲ್ಲಿ ನೀರು ಉಕ್ಕಿತು. ಗಂಡನನ್ನು ಅಪ್ಪಿಕೊಂಡು ಗದ್ಗದಳ ಕೇಳಿದ್ಲು, ನಾನೇನು ತಪ್ಪು ಮಾಡಿದೆ ರೀ? ಇಲ್ಲ ಗೋಪಿ, ನೀನೇನು ತಪ್ಪು ಮಾಡಲಿಲ್ಲ. ನಾನು ನನ್ನ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಇನ್ನು ಮೇಲೆ ಮನೆಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾನು ಹೋರಾಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನೀನು ಧೈರ್ಯವಾಗಿರಬೇಕು, ಆಯಿತಾ? ಈ ಕಥೆ ಹೆಂಗಿದೆ ಅಂತಂದರೆ ಅದು ಒಳಗೆ ಬೆಂಕಿ ಹತ್ತಿಸ್ಬಿಡತ್ತೆ. ಅವಳು ತಕ್ಷಣ ಕೇಳ್ತಾಳೆ, ಗೋಪಿಯ ಹೃದಯದಿಂದ ಭಾವನೆಗಳು ಉಕ್ಕುಕ್ಕಿ ಬಂದವು, ಕಣ್ಣೀರ ಧಾರೆ ಹರಿಯಿತು. ಆದರೆ ದೃಢ ಮನಸ್ಸಿನಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಬಿಕ್ಕುತ್ತಾ ಕೇಳಿದ್ಲು, ಮತ್ತು ನೀವು ಬರೋದು ಯಾವಾಗ? ನಮ್ಮ ದೇಶದಿಂದ ಇಂಗ್ಲೀಷ್ನವರು ತೊಲಗಿ ಹೋದ ಮೇಲೆ, ನಮಗೆ ಸ್ವರಾಜ್ಯ ಬಂದ ಮೇಲೆ. ಅಲ್ಲಿಯವರೆಗೂ ನಿನ್ನ ಸೋದರ ಮಾವನ ಮನೆಯಲ್ಲಿರಬೇಕು ಅಥವಾ ಶಿರಡೋಣದಲ್ಲಿ ನಿಮ್ಮ ಅಪ್ಪನ ಮನೆ ಹತ್ರ. ಗೋಪಿಗೆ ವಜ್ರಾಘಾತ. ಅವಳ ಆಶಾಸೌಧ ಕೇವಲ ಗಾಜಿನ ಮನೆಯಾಗಿ ಚೂರು ಚೂರಾಗಿ ಸಿಡಿದು ಹೋಯಿತು. ಆದರೆ ಅವಳಿಗೆ ಕೂಡಲೇ ನೆನಪಾದ್ದು ರಾಮಾಯಣದ ಸೀತೆ. ಮರುಕ್ಷಣವೇ ಶಾಂತಳಾದ ಅವಳು ಹೀಗಂದ್ಲು, ಏನು ಪುಣ್ಯಾತ್ಗಿತ್ತಿ ಅವಳು, ನೀವು ಹೇಳಿದಂಗೆ ಮಾಡ್ತೇನ್ರಿ. ಅವಳ ಆ ನಮ್ರ ಸ್ವಭಾವ ನೋಡಿ ವಜ್ರ ಹೃದಯದ ಫಡ್ಕೆಯು ಕರಗಿ ಹೋದ. ಅವನ ಕಣ್ಣಲ್ಲೂ ನೀರ ಹನಿ. ಅವಳನ್ನು ಸಾಂತ್ವನಗೊಳಿಸಲು ಹೇಳ್ತಾನೆ, ಇಲ್ಲ ಗೋಪಿ, ನಾವು ಎಲ್ಲ ಕಾಲಕ್ಕೂ ದೂರವಾಗ್ತಿಲ್ಲ, ಪರ್ಮನೆಂಟೇನಲ್ಲ ಇದು. ನನ್ನ ಹೋರಾಟದಿಂದ ಸದ್ಯದಲ್ಲೇ ಸ್ವರಾಜ್ಯ ಸಿಗುತ್ತೆ, ಮತ್ತೆ ನೀನು ಸೇರಿ ಸ್ವತಂತ್ರ ದೇಶದಲ್ಲಿ ನನ್ನ ಸಂಸಾರ ಜೀವನ ಆರಂಭಿಸೋಣ. ಅಲ್ಲಿವರೆಗೂ ಕಾಯಬೇಕು ಅಷ್ಟೇ. ಅಣ್ಣ ರಾಮನ ಜೊತೆ ಕಾಡಿಗೆ ಹೋದ ಗಂಡ ಲಕ್ಷ್ಮಣನಿಗಾಗಿ ಊರ್ಮಿಳೆ 14 ವರ್ಷ ಕಾಯಲಿಲ್ಲವೇ ಗೋಪಿ? ಗೋಪಿ ಮರು ಮಾತನಾಡಲಿಲ್ಲ. ಸೆರಗಿನಿಂದ ಕಣ್ಣೀರು ಬರೆಸ್ಕೊಂಡ್ಲು, ಮಲಗಿದ್ಲು, ನಿದ್ದೆ ಬರಲಿಲ್ಲ. ಏನು ಚೆನ್ನಾಗಿದೆ ನೋಡಿ. ಇಡೀ ಆ ಬದುಕನ್ನು ಕಟ್ಟಿಕೊಡಬಲ್ಲಂಥ
ಧ್ಯೇಯವಾದಿಯ ಆ ಬದುಕನ್ನು ಕಟ್ಟಿಕೊಡಬಲ್ಲಂಥ ಸುಂದರವಾದ ಸಾಲುಗಳು. ಮತ್ತು ಈ ಸಾಲುಗಳು ಒಬ್ಬ ಕಾದಂಬರಿಕಾರನಿಗೆ ಭಾಷೆ ಗೊತ್ತು ಅಂದರೆ ಮಾತ್ರಕ್ಕೆ ಬರೋದಲ್ಲ ಇದು. ಆ ಕಾದಂಬರಿಕಾರ ಅಂಥ ಬದುಕುಗಳನ್ನು ನೋಡಿದರೆ ಮಾತ್ರ ಆ ವಾಕ್ಯಗಳು ಬರಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಬಾಬು ಕೃಷ್ಣಮೂರ್ತಿಯವರ ಈ ಕೃತಿ ಹೃದಯಕ್ಕೆ ಬಹಳ ಹತ್ತಿರ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಚಂದ್ರಶೇಖರ್ ಆಜಾದರ ಬದುಕಿನಲ್ಲೂ ಅದೇ ಘಟನೆ ಸಿಗುತ್ತೆ. ಚಿಕ್ಕಂದಲ್ಲಿ ಮನೆ ಬಿಟ್ಟು ಓಡೋಗೋದ್ನಲ್ಲ ಪುಣ್ಯಾತ್ಮ. ಒಂದಿನ ಭಗತ್ ಸಿಂಗ್ ಕೇಳ್ತಾನೆ ಕೂತಿದ್ದ ಜಾಗದಲ್ಲಿ, ಪಂಡಿತ್ಜಿ ಅಪ್ಪ ಅಮ್ಮನ ನೋಡ್ಲಿಕ್ಕೆ ಹೋಗೋದಿಲ್ವಾ? ಪಂಡಿತ್ಜಿ ಸುಮ್ಮನೆ ಇರು ಅಂತಾರೆ ಅವನಿಗೆ. ಯಾಕೆ ಅಂದರೆ ಸಂಘದ ರೂಲು, ಫ್ಯಾಮಿಲಿ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ, ಯಾರೂ ಏನೂ ಕೇಳುವಂತಿಲ್ಲ. ಆದರೆ ಅವರಿಗೆ ಅನಿಸ್ಬಿಡುತ್ತೆ ಒಂದ್ಸಲ ನೋಡ್ಕೊಂಬರ್ಬೇಕಲ್ಲ ನಮ್ಮಮ್ಮನ. ಅಮ್ಮ ಕಾಯ್ತಾ ಕೂತಿರ್ತಾಳೆ. ಒಂದು ಘಟನೆ ಬರುತ್ತೆ ಇದರಲ್ಲಿ, ನಂಗೆ ಸಮಯ ಆಗಿರೋದ್ರಿಂದ ಓದಲಿಕ್ಕಾಗಲ್ಲ, ಬಟ್ ನಾನು ಓದಲೇಬೇಕು. ಅದು ನಮ್ಮ ಕಣ್ಣುಗಳನ್ನು, ನಮ್ಮ ಹೃದಯವನ್ನು ತೇವಗೊಳಿಸಬಲ್ಲಂಥ ಘಟನೆ. ಅವ್ರ ಜೊತೆ ಸದಾಶಿವರಾವ್ ಮಲ್ಕಾರ್ಪುರ್ಕರ್ ಹೋಗಿರ್ತಾರೆ. ಅವ್ರು ಹೋಗಿದ್ದಾಗ ಅವರು ಬರೆಯುವಂಥ ಘಟನೆ. ಚಂದ್ರಶೇಖರ್ ಆಜಾದ್ರು ತಮ್ಮ ತಾಯಿನ ನೋಡ್ತಾರೆ, ಕಣ್ಣು ಬತ್ತಿ ಹೋಗಿದೆ ಅವಳದ್ದು. ಮಗನನ್ನು ಕಂಡ ತಕ್ಷಣ ಪ್ರೀತಿಯಿಂದ ನೇವರಿಸ್ತಾಳೆ, ಊಟ ಮಾಡಿಸ್ಬೇಕು ಅಂದ್ಕೊಳ್ತಾಳೆ. ಆದರೆ ಗೊತ್ತು ನಾನು ಸ್ವಲ್ಪ ಓವರ್ ಎಕ್ಸಾಜುರೇಟ್ ಆಗಿ ಅಥವಾ ತುಂಬ ಪ್ರೀತಿಯನ್ನು ತೋರಿಸೋ ಪ್ರಯತ್ನ ಪಟ್ಟು ಯಾರಿಗಾದ್ರೂ ಗೊತ್ತಾದರೆ ಪೊಲೀಸರು ನನ್ನ ಮಗನ ಎಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಕಂಟ್ರೋಲ್ ಮಾಡ್ಕೊಳ್ತಿದ್ದಾಳೆ. ಅಂಥದ್ರಲ್ಲಿ ಜೊತೆಯಲ್ಲಿದ್ದ ಸದಾಶಿವರಾವ್ ಅವರು ನೋಡ್ತಾರೆ, ನನ್ನ ದೃಷ್ಟಿಗೆ ತಾಯಿಯವರ ಬಲಗೈನ 2 ಬೆರಳುಗಳನ್ನು ಒಂದು ದಾರದಿಂದ ಬಿಗಿದಿರೋದು ಕಂಡಿತು. ಏನೋ ದಾರದ ತುಂಡು ಸಿಕ್ಕಾಕೊಂಡಿದೆ ಅಂತ ಸುಮ್ಮನಾದೆ. ಆದರೆ ನಾನು ಮತ್ತು ಆಜಾದ್ರು ಅವ್ರ ಮನೆಗೆ ಹೋದಾಗ ಬಾಗಿಲಿನ ಮುಂದೆ ಸಗಣಿಯ ನೀರು ಹಾಕಿ ಸಾರಿಸ್ತಾ ಇದ್ದ ಅಮ್ಮನನ್ನು ನೋಡಿದೆ. ಆಗಲೂ ಆ 2 ಬೆರಳು ಹಾಗೇ ಇದ್ವು. ನಿಜಕ್ಕೂ ಯಾವುದೋ ಉದ್ದೇಶದಿಂದ ಅವುಗಳನ್ನು ಕಟ್ಟಲಾಗಿದೆ ಅಂತ ನನಗೆ ಅನ್ನಿಸ್ತು. ನಾನು ಆಗ ಸುಮ್ಮನಿದ್ದೆ. ಆಮೇಲೆ ಆಜಾದರೊಂದಿಗೆ ಏಕಾಂತದ ಅವಕಾಶ ಸಿಕ್ಕಾಗ ಅವರನ್ನು ಕೇಳಿದೆ. ಆಗ ತಿಳಿತು, 10 ವರ್ಷಗಳ ಹಿಂದೆ ತಮ್ಮನ್ನು ಅಗಲಿ ಹೋಗಿದ್ದ ನನ್ನ ಕರುಳು ಕುಡಿ ಚಂದ್ರಶೇಖರ ಆದಷ್ಟು ಮನೆಗೆ ಬೇಗ ಹಿಂದಿರುಗಲೆಂದು ಆಕೆ ಭಗವಂತನಲ್ಲಿ ಹೊತ್ತ ಹರಕೆಯ ಸ್ಮೃತಿ ರೂಪವಂತೆ ಅದು ಉಂಟು. ತಾಯಿ 2 ಬೆರಳುಗಳಿಗೆ ದಾರ ಹಾಕ್ಕೊಂಡು 10 ವರ್ಷದಿಂದ ಕಟ್ಕೊಂಡು ಬಿಟ್ಟಿದ್ದಾಳೆ. ಆ ಬೆರಳು ಓಪನ್ನೇ ಆಗಲಿಲ್ಲ. ಯಾತಕ್ಕೆ ಅಂತಂದರೆ ಓಡ್ ಹೋಗಿರೋ ನನ್ನ ಮಗ ವಾಪಸ್ ಬರಲಿ ಅಂತ. ಏನು ಬದುಕುಗಳು ನೋಡಿ. ಆ ಬದುಕುಗಳು ಅವ್ರದ್ದು ಹಂಗಿತ್ತು. ಆದರೆ ಅದನ್ನು ನಮ್ಮ ಮುಂದೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಬಾಬೂಜಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ, ನನಗೆ ಪ್ರತಿ ಬಾರಿ ಆ ಪ್ರಯತ್ನವನ್ನು ನೋಡುವಾಗಲೆಲ್ಲ, ಇದನ್ನು ಓದುವಾಗಲೆಲ್ಲ ಒಂದ್ಸಲ ಬಾಬೂಜಿ ಏನು ಅದ್ಭುತವಾದ ಕೆಲಸ ಮಾಡಿಬಿಟ್ರಪ್ಪ ಅಂತ ನನಗೆ ಆ ಕಾರಣಕ್ಕೆ ತುಂಬ ಅನಿಸುತ್ತೆ. ಇನ್ನು ಇಬ್ಬರ ಅಂತ್ಯವೂ ಕೂಡ ಹಾಗೆ. ಮೋಸ ಮಾಡಿದರು, ಸಿಕ್ಕಾಕ್ಕೊಂಡ್ರು. ವಾಸುದೇವ್ ಬಲವಂತ್ ಫಡ್ಕೆಯನ್ನು ಏಡನ್ನ ಸೆರೆಮನೆಗೆ ಕಳಿಸಿದ್ರು. ಅಲ್ಲಿಂದಲೂ ತಪ್ಪಿಸ್ಕೊಳ್ಳುವಂಥ ಹೋರಾಟ ಅವ್ರದ್ದು. ಚಂದ್ರಶೇಖರ್ ಆಜಾದರ ಹೋರಾಟ ಏನು ಕಡಿಮೆ ಇಲ್ಲ. ಅವರಿಗೂ ಮೋಸ ಆಯಿತು. ವೀರಭದ್ರ ತಿವಾರಿ ಒಂದು ಕಡೆ ಒಂದು ಉದ್ಯಾನವನದಲ್ಲಿ ಕೂತಿದ್ದಾಗ ಅವ್ರನ್ನ ಸುತ್ತುವರಿಯಲಾಯಿತು. ಕೊನೆಗೆ ಚಂದ್ರಶೇಖರ್ ಆಜಾದ್ರು ಚಿಕ್ಕಂದಲ್ಲಿ ಮಾಡಿದ ಪ್ರತಿಜ್ಞೆ, ಮೇ ಆಜಾದ್ ಹೀ ರಹೂಂಗಾ ಆಜಾದ್ ಹೀ ಮರೂಂಗಾ ಅಂತ ಹೇಳ್ಕೊಂಡು ತಮಗೆ ತಾವು ಶೂಟ್ ಮಾಡ್ಕೊಂಡು ಅವರಲ್ಲಿ ಪ್ರಾಣ ಕೊಡುವಂಥ ಪರಿಸ್ಥಿತಿ ಬಂತಲ್ಲ. ಇಷ್ಟೂ ಘಟನೆಗಳು ಇಬ್ಬರ ಬದುಕು ಸಾಮ್ಯ ಒಂದೇ ರೂಪದಲ್ಲಿ ಹೋಗ್ತಾ ಒಂದು ಗಮ್ಯವನ್ನು ಕಾಣುತ್ತೆ. ಬಟ್ ನನಗೆ ಒಂದು ಅನಿಸೋದೇನು ಅಂತಂದರೆ, ಅಕಸ್ಮಾತ್ ವಾಸುದೇವ್ ಬಲವಂತ್ ಫಡ್ಕೆಯವರು ಏಡಂದಿನ ಸೆರೆಮನೆಗೆ ಹೋಗದೆ ಚಂದ್ರಶೇಖರ್ ಆಜಾದರಂತೆ ಅವರೂ ಕೂಡ ಆತ್ಮಾಹುತಿಗೊಂಡಿದ್ರೆ, ಅವರೂ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ಅಂಥವ್ರು ಒಬ್ಬರಿದ್ರು ಅಂತ ನಮ್ಗೆ ಗೊತ್ತೂ ಆಗ್ತಿರಲಿಲ್ಲ. ಅವ್ರು ಏಡನ್ನಿಗೆ ಹೋದರು. ಏಡನ್ನಿಗೆ ಹೋಗಿ ಸುಮ್ಮನೆ ಕೊಳಿಲಿಲ್ಲ. ಆ ಏಡನ್ನಿನ ಅತ್ಯಂತ ಕಠಿಣವಾದ ಸೆರೆಮನೆಯಿಂದಲೂ ತಪ್ಪಿಸಿಕೊಳ್ಳುವ ಯೋಚನೆ ಮಾಡಿದರು. ನೀವು ಅದನ್ನು ಓದಿದರೆ ಈ ಕೃತಿಯಲ್ಲಿ ಯಾವುದೋ ಒಂದು ಥ್ರಿಲ್ಲರ್ ಮೂವಿ ನೋಡಿದಂಥ ಅನುಭವ ಬರುತ್ತಲ್ಲ, ಅದಕ್ಕಿಂತಲೂ ಅದ್ಭುತವಾಗಿರುವಂಥ ಅನುಭವವನ್ನು ಈ 2 ಕೃತಿಗಳು ಕಟ್ಟಿಕೊಡ್ತವೆ ಅಂತ. ಸೊ ಈ 2 ಕೃತಿಗಳನ್ನು ಯಾತಕ್ಕೋಸ್ಕರ ನಾನು ಭಾಳ ವಿಶೇಷ ಅಂತ ಭಾವಿಸ್ತೀನಿ ಅಂದರೆ, ಇದರಲ್ಲೊಂದು ಮಾತನ್ನು ಕೊನೆಯಲ್ಲಿ ಬಾಬು ಕೃಷ್ಣಮೂರ್ತಿಯವರು ಬರೀತಾರೆ. ವಾಸುದೇವ್ ಬಲವಂತ್ ಫಡ್ಕೆಯ ಸ್ಮೃತಿ ಸ್ತಂಭದ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಹೇಳುವ ಮಾತುಗಳು ಕೇಳಿಸ್ಕೊಳ್ಳಿ. ಏನು ಸುಂದರವಾದ ಪದಗಳಿದು. ಅವನ ಮಾತುಗಳನ್ನು ಹಾಗಾಗೆ ಕನ್ನಡಕ್ಕೆ ತಂದಿದ್ದಾರೆ. ನಮ್ಮ ಹೃದಯಗಳಲ್ಲಿ ಧಗಧಗಿಸುತ್ತಿರುವ ಭಾರತ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹಚ್ಚಿದ್ದು ವಾಸುದೇವ್ ಬಲವಂತ ಫಡ್ಕೆಯ ಹೃದಯದಲ್ಲಿ ಪ್ರಜ್ವಲಿಸುತ್ತಿದ್ದ ಆ ಪ್ರಳಯಾಗ್ನಿಯೇ. ಈ ಸ್ತಂಭದ ಮೇಲೆ ಬೆಳಗ್ತಾ ಇರುವ ಪವಿತ್ರವಾದ ಜ್ಯೋತಿ ಆ ವೀರ ಹುತಾತ್ಮನಿಗೆ ಯೋಗ್ಯವಾದ ಸ್ಮೃತಿ ಚಿಹ್ನೆ. ನೀವು ಬೆಳಕಿಗಾಗಿ ಹುಡುಕಾಡುವ ಸಂದರ್ಭ ಬಂದಾಗ, ನಿಮಗೆ ಒಂದು ಅಗ್ನಿಕಣದ ಅವಶ್ಯಕತೆ ಬಿದ್ದಾಗ ಈ ಜ್ಯೋತಿ ನಿಮ್ಮ ಹೃದಯಗಳನ್ನು ಬೆಳಗುತ್ತದೆ, ನಿಮಗೆ ದಾರಿ ತೋರಿಸುತ್ತದೆ ಅಂತ ವಾಸುದೇವ್ ಬಲವಂತ್ ಫಡ್ಕೆಯವರ ಸ್ಮೃತಿ ಸ್ತಂಭದ ಎದುರುಗಡೆ ನಿಂತು ಆ ಥರ ಯೋಚನೆ ಮಾಡಿದವರು ಮತ್ತಾರೂ ಅಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಅವ್ರು ಹೇಳ್ತಾರೆ. ಏನು ಚೆನ್ನಾಗಿದೆ ಆ ಸಾಲುಗಳೇ ಹೆಂಗಿದೆ. ಬಟ್ ಆ ಸಾಲುಗಳನ್ನು ಅವತ್ತಿಗಲ್ಲದೆ ನೀವಿನ್ನೊಂದು 100 ವರ್ಷದ ನಂತರ ಈ ಸಾಲುಗಳನ್ನು ಓದಿಕೊಂಡ್ರೆ
ಯಾವತ್ತಾದರೂ ನನಗೆ ರಾಷ್ಟ್ರ ಕಟ್ಟುವ ವಿಚಾರದಲ್ಲಿ ಗೊಂದಲ ಬಂದಿದೆ, ನಾನು ಏನು ಮಾಡಬೇಕಾಗಿದೆ ಅನ್ನೋದು ದಾರಿ ಕಾಣದೇ ಆಗಿದೆ ಅಂತಂದಾಗ ನೀವು ಅವಾಗ ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಸಾವರ್ಕರ್ರ ಈ ಮಾತನ್ನು ಈ ಎರಡೂ ಕೃತಿಗಳಿಗೆ ನಾನು ಹೇಳೋದಾದರೆ, ಅವತ್ತು ಈ ಕೃತಿಗಳಲ್ಲಿರುವಂಥ ಕಿಡಿ ಇದೆಯಲ್ಲ, ಅದು ನಮಗೆ 100% ಮಾರ್ಗವನ್ನು ತೋರಿಸುತ್ತೆ ಅಂತ ಸಾವರ್ಕರ್ರ ಮಾತು ಈ ಕೃತಿಗಳಿಗೆ ಹೇಳ್ಬೋದು ಅಂತ. 50 ವರ್ಷಗಳ ಹಿಂದೆ ತರುಣರಿಗೆ ಹೆಂಗೆ ಈ ಕೃತಿಗಳು ಪ್ರೇರಣೆಯಾಗಿತ್ತೋ, ಇವತ್ತಿಗೂ ಕೂಡ ತರುಣರಿಗೆ ಹಾಗೆ ಪ್ರೇರಣೆಯಾಗುತ್ತೆ. ಆ್ಯಂಡ್ ಬಿಲೀವ್ ಮೀ, ಇನ್ನು 50 ವರ್ಷಗಳ ನಂತರ ಈ ಕೃತಿಗೆ 100 ವರ್ಷ ಆಗಿದೆ ಅಂತ ನಾವು ಸಂಭ್ರಮ ಆಚರಿಸುವಾಗಲೂ ಕೂಡ ಆವತ್ತಿನ ತರುಣರಿಗೂ ಕೂಡ ಈ ಕೃತಿ ಬೆಳಕಾಗಿರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಕೃತಿಯನ್ನು ಯಾಕೆ ಓದಿಸ್ಬೇಕು ಅಂದರೆ, ಇಲ್ಲಿ ಬಂದಿರೋ ಅನೇಕರು ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಕೃತಿ ಯಾಕೆ ನಮ್ಗೆ ಅತ್ಯಂತ ಅಗತ್ಯ, ಯಾಕೆ ನಾವು ಓದಲೇಬೇಕಾಗಿದೆ ಅಂತಂದರೆ, ಹೊಸ ಯುದ್ಧ ಶುರುವಾಗಿದೆ ಈಗ. ಈ ಹೊಸ ಯುದ್ಧ ಹಳೆಯ ಯುದ್ಧಗಳಂತಲ್ಲ. ನಮಗೆ ಈ ಹಿಂದೆ ಯುದ್ಧ ಹೆಂಗಿತ್ತು ಅಂದರೆ ಬಿಲ್ಲು ಬಾಣಗಳಿದ್ವು, ಆಮೇಲೆ ಫಿರಂಗಿಗಳು ಬಂದವು, ಆಮೇಲೆ ವ್ಯಾಪಾರದ ಹೆಸರಲ್ಲಿ ಬಂದರು, ಅವರು ನಮ್ಗೆ ಗೊತ್ತಿಲ್ಲದಂತೆ ಮೋಸ ಮಾಡಿ ನಮ್ಮ ಜಮೀನು ಕಿತ್ತುಕೊಂಡ್ರು, ನಮಗೇನು ಗೊತ್ತೇ ಆಗಲಿಲ್ಲ. ಈಗ ಹೊಸ ಯುದ್ಧ ಇದೆಯಲ್ಲ, ಇದು ಪ್ರಾಪಗೆಂಡಾ ವಾರ್ ಅಂತ ಕರೀತಾರೆ. ಪ್ರಾಪಗೆಂಡಾ ವಾರ್ ಹೆಂಗಿದೆ ಅಂತಂದರೆ, ಯಾರೋ ಒಂದು ಕಂಪನಿಯ ಮಾಲೀಕ ತನ್ನ ಸೋಷಿಯಲ್ ಮೀಡಿಯಾ ಕಂಪನಿಯ ಮೂಲಕ ನೀವೇನು ಆಲೋಚನೆ ಮಾಡಬೇಕು ಅನ್ನೋದು ನಿರ್ಧರಿಸ್ತಾನೆ ಅಂತ. ಹೊಸ AI ಯುಗ ಹೆಂಗಿದೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಹೆಂಗಿದೆ ಅಂತಂದರೆ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ನಾನು ಹೇಳಿದರೆ, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಿದೆ ಅನ್ನೋದು ನಿಮಗಿಂತ ಚೆನ್ನಾಗಿ ಫೇಸ್ಬುಕ್ನ ಓನರಿಗೆ ಗೊತ್ತಿರುತ್ತೆ. ನಮ್ಮ ಮನಸ್ಸು ಅತ್ಯಂತ ಕೊಳಕಾಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಆದರೆ ಫೇಸ್ಬುಕ್ನ ಓನರಿಗೆ ಗೊತ್ತು ಇವನ ಮನಸ್ಸು ಎಷ್ಟು ಕೊಳಕಾಗಿದೆ ಅಂತ. ಫೇಸ್ಬುಕ್ನ ಓನರಿಗೆ ಗೊತ್ತು ಗೂಗಲಲ್ಲಿ ಏನೇನು ಸರ್ಚ್ ಮಾಡ್ತಾನೆ ಅಂತ. ಆ ಗೂಗಲ್ನ ಓನರಿಗೆ ಗೊತ್ತು ನಿಮಗೆ ಈಗ ಏನು ಬೇಕಾಗಿದೆ ಅಂತ, ಅದನ್ನು ಕೊಡ್ತಾರವರು ಅಂತ. ನಮ್ಮ ಕೈಯಲ್ಲಿರುವಂಥ ಮೊಬೈಲ್ ಇದೆಯಲ್ಲ, ಸಾಮಾನ್ಯವಾದ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ಬೇಡಿ. ನೀವು ಮೊಬೈಲ್ನ ಮುಂದಿಟ್ಕೊಂಡು ಏನು ಮಾತನಾಡಿರ್ತೀರೋ ನಿಮ್ಮ ಮೊಬೈಲ್ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಕೇಳುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದಕ್ಕೆ ತಕ್ಕಂತೆ ಫೇಸ್ಬುಕ್ಕಲ್ಲಿ ಪೇಜ್ ಓಪನ್ ಆಗುತ್ತೆ. ನೀವು ನೋಡಬೇಕು ಅಂದ್ಕೊಳ್ಳೋದನ್ನು ತೋರಿಸೋದಲ್ಲ ಅವರು, ಅವ್ರಿಗೇನು ಬೇಕೋ ಅದನ್ನು ತೋರಿಸೋದು ಅಂತ. ಹೀಗಾಗಿಯೇ ಚುನಾವಣೆಗಳು ಘೋಷಣೆ ಆದಾಗ ನಮ್ಗೆ ಗೊತ್ತಿಲ್ಲದಂತೆ ಈ ದೇಶದ ನಾಯಕನ ವಿರುದ್ಧದ ಸಂಗತಿಗಳು ಎಷ್ಟು ಬರ್ತಿದ್ವು, ನಾವು ಅದನ್ನು ನಂಬೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾವು ವೋಟ್ ಹಾಕಬೇಕಾದಾಗ ದ್ವಂದ್ವ ನಿರ್ಮಾಣ ಆಯಿತು, ಹಾಕದ ಬೇಡವಾ? ನಮ್ಗೆ ಗೊತ್ತಿಲ್ಲದಂತೆ ಆಗುವಂಥ ಸಂಗತಿಗಳು. ಈ ಹೊಸ ಯುದ್ಧ ಇದೆಯಲ್ಲ, ನನ್ನನ್ನು ನಿಮ್ಮನ್ನು ಎಷ್ಟು ಆಕ್ರಮಿಸಿಕೊಳ್ಳುತ್ತೋ ಹೊಸ ಪೀಳಿಗೆಯ ಜನಾಂಗವನ್ನು ಪೂರ್ತಿ ಆವರಿಸಿಕೊಳ್ಳುತ್ತೆ. ಅವರನ್ನಲ್ಲಿಂದ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ತಿಪ್ಪರ್ಲಾಗ ಹೊಡಿಬೇಕಾಗತ್ತೆ ಅಂತ. ಅವರಿಗೆ ಬಾಲ್ಯದಿಂದಲೇ ಸುಧಾಪಾನ ಮಾಡಿಸದೆ ಹೋದರೆ, ಕ್ರಾಂತಿಕಾರ್ಯದ ಸುಧಾಪಾನ ಮಾಡಿಸದೆ ಹೋದರೆ, ಈ ರಾಷ್ಟ್ರವನ್ನು ಕಟ್ಟುವಂಥ ಉತ್ಕಟ ಅಭಿಮಾನವನ್ನು ಅವರಲ್ಲಿ ತುಂಬದೆ ಹೋದರೆ, ಮುಂದಿನ ಪೀಳಿಗೆಗೆ ಈ ರಾಷ್ಟ್ರವನ್ನು ಹೀಗೆ ಉಳಿಸೋದು ಕಷ್ಟ. ಹೀಗೆ ಉಳಿಸೋದು, ನಮ್ಮ ಅಪ್ಪ ಏನು ಮಾಡಿದ್ರು, ನನ್ನ ತಾತ ಯಾವ ರಾಷ್ಟ್ರವನ್ನು ಕೊಟ್ಟಿದ್ರೋ ಅದನ್ನಂತೂ ಹೊಸ ಪೀಳಿಗೆ ಕೊಡಲಿಕ್ಕಾಗಲ್ಲ. ಕೊನೆ ಪಕ್ಷ ಇವತ್ತೇನಿದೆಯೋ ಅಷ್ಟಾದರೂ ದೇಶವನ್ನು ಉಳಿಸಬೇಕು ಅಂತಂದರೆ ಇಂಥ ರಾಷ್ಟ್ರೀಯ ಸಾಹಿತ್ಯಗಳು ನಿತ್ಯ ಮನೆಯಲ್ಲಿ ಪಾರಾಯಣವಾಗುವಂಥ ಗ್ರಂಥವಾಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ, ಇಂಥದ್ದೊಂದು ಶ್ರೇಷ್ಠ ಕೃತಿಯನ್ನು, ಈ ಥರದ ಶ್ರೇಷ್ಠ ಕೃತಿಯನ್ನು ಕೊಟ್ಟ ರಾಷ್ಟ್ರೋತ್ಥಾನಕ್ಕೂ ಕೃತಜ್ಞತೆಯನ್ನು ಸಮರ್ಪಿಸಿ, ಈ ಕೃತಿಯ ರಚನೆಕಾರರಾದ ಬಾಬು ಕೃಷ್ಣಮೂರ್ತಿಯವರಿಗೆ ಮತ್ತೊಮ್ಮೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ.